ಪೋಚಂಪಲ್ಲಿ ಕಲೆಕ್ಷನ್ ಪೋಚಂಪಲ್ಲಿ ಕಲೆಕ್ಷನ್ಸ್ Super, 100% ಪ್ಯೂರ್ ಸಿಲ್ಕ್ ಹ್ಮ್. ಸಿಲ್ಕ್ ಮಾರ್ಕ್ ಸಿಗುತ್ತೆ. ನಮ್ದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ. ಹ್ಮ್. ನಿಮ್ಗೆ ವಿತ್ ಸಿಲ್ಕ್ ಮಾರ್ಕ್ ಸಮೇತ ಸ್ಯಾರಿ ಬರುತ್ತೆ. ಹ್ಮ್. ಈ ತರ ಪ್ರಿಂಟ್ ಮಾಡಿಸಿದೀವಿ. ಹ್ಮ್. ನೋಡಿ ಎಷ್ಟು ಯೂನಿಕ್ ಆಗಿದೆ. ಡಿಸೈನ್ ಹ್ಮ್. ಇರ್ಬೋದು, ಅಲ್ವಾ? ಕಲರ್ಸ್ ಇರ್ಬೋದು, ತುಂಬಾ ಮೂವಿಂಗ್ ತುಂಬಾ ಮೂವಿಂಗ್ ಇದೆ ಸರ್. ಸೂಪರ್. ಪ್ರೈಸ್ ಅಷ್ಟೇನೆ ತುಂಬಾ ಹೋಲ್ಸೇಲ್ ಅಲ್ಲೇ ಬರುತ್ತೆ. ಓನ್ ತಯಾರು ಮಾಡೋದು ಇದೆಲ್ಲ. ಏನ್ ಗ್ರಾಮ್ ಇಂದ ಶುರು ಆಗಿ ಏನ್ ಗ್ರಾಮ್ ವರ್ಗೂ ಇರುತ್ತೆ ನಿಮ್ಮ ಹತ್ರ? ನಂತರ 50 ಇಂದ 150 ಗ್ರಾಮ್ಸ್ ವರ್ಗೂ ಇದೆ. ಓಕೆ, 50 ಇಂದ 150 ಗ್ರಾಮ್ ಹೌದು. ಈಗ ಬಂದು 80 ಗ್ರಾಮ್ಸ್ ನ 100 ಗ್ರಾಮ್ಸ್ ಅಂತ ಹೇಳ್ತಾರೆ. 100 ಗ್ರಾಮ್ಸ್ ಇರೋದು 150 ಗ್ರಾಮ್ಸ್ ಅಂತ ಹೇಳ್ತಾರೆ. ಆ ತರ ಎಲ್ಲ ಏನಿಲ್ಲ ಮೇಡಮ್. ಏನಿರುತ್ತೆ ಅಷ್ಟೇ ಗ್ರಾಮ್ಸ್ ಹೇಳ್ತೀವಿ. ಕ್ವಾಲಿಟಿ ತಕ್ಕಂತ ರೇಟ್ ಇರುತ್ತೆ. ಒಂದ್ ವೇಳೆ ಸ್ಟಾಕ್ ಖಾಲಿ ಆಗಿತ್ತಂದ್ರೆ ಟೈಮ್ ತಗೊಂಡು ನಾನು ಮಾಡ್ಕೊಡ್ತೀನಿ ಮೇಡಮ್. ಸೇಮ್ ಡಿಸೈನ್ ಅಲ್ಲಿ ಎಷ್ಟು ಪೀಸ್ ಬೇಕು, ಯಾವ ಕಲರ್ ಬೇಕು, ಟೈಮ್ ತಗೊಂಡು ನಾನು ಮಾಡ್ಕೊಡ್ತೀನಿ. ರಿಚ್ ಪಲ್ಲು ಸೇಮ್ ನೀವ್ ಏನ್ ವೇರ್ ಮಾಡಿದಿರ ಅದೇ ಸ್ಯಾರಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ರೇಷ್ಮೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಹಳೆ ಪ್ರೈಸೇ ನಾನು ಹೇಳ್ತಾ ಇರೋದು. ಇವಾಗ ಕೈಮಗ್ಗದ ರೇಷ್ಮೆ ಸೀರೆನೇ ಬೇಕಂತ ಬಂದ್ರೆ 8, 8.5, 9 ಡಿಸೈನ್ ಮೇಲೆ ನಾವ್ ಯಾವ ತರ ವಿವಿಂಗ್ ಮಾಡಿಸ್ತೀವಿ, ಎಷ್ಟು ನಮ್ಗೆ ಟೈಮ್ ಹಿಡಿದಿರುತ್ತೆ, ವಿವರ್ಸ್ ಕೂಲಿ ಏನ್ ಕೊಟ್ಟಿರ್ತೀವಿ, ಎಲ್ಲ ನನ್ಗೆ ರೇಷ್ಮೆ ಎಷ್ಟು ಹಿಡಿದಿದೆ, ಜರಿ ಎಷ್ಟು ತಗೊಂಡಿದೆ, ಎಲ್ಲಾನು ನಾವು ಟೋಟಲ್ ಮಾಡ್ಕೊಳ್ತೀವಿ. ಎಷ್ಟು ನನ್ಗೆ ಬಂಡವಾಳ ಬಿದ್ದಿದೆ ಅದ್ರ ಮೇಲೆ ಸ್ವಲ್ಪ ಇಟ್ಕೊಂಡು ನಾವು ಕೂಡ ರೆಡಿ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ. ಒಂಥರ ವೇವ್ ಡಿಸೈನ್ ತರ ಮಾಡಿಸಿರೋದು. ಓಪನ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲ? ಹೌದು ನೋಡಿ. ಓಕೆ, ಚೆನ್ನಾಗಿದೆ ಮ್ಯಾಮ್. ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಚೆನ್ನಾಗಿದೆ ಅಲ್ವಾ? ಹೌದು ಮ್ಯಾಮ್. ಸ್ವಲ್ಪ ನಮಗೆ ಪ್ರಾಫಿಟ್ ಕಡಿಮೆ ಸಿಗ್ಬೋದು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಮತ್ತೆ ಒಳ್ಳೆ repeat ಹೆಸರು customer ಇರ್ಬೇಕಲ್ವಾ? ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಹೋಗಿ ಸ್ಯಾರಿ ತಗೊಂಡ್ ಬಂದ್ಬಿಟ್ಟು ಒಂದ್ ಕಸ್ಟಮರ್ 10 ಕಸ್ಟಮರ್ನ ಕಳ್ಸ್ಕೊಡೋ ತರ ನಾವ್ ಇರ್ಬೇಕು. ಒಂದ್ ಹೊಸ ಪೀಸ್ ರೆಡಿ ಆಯ್ತಂದ್ರೆ ಒಂದ್ ಕಸ್ಟಮರ್ ತೋರಿಸಿದ್ರೆ ಅದು ಅವತ್ತೇ ಸೋಲ್ಡ್ ಔಟ್ ಆಗಿರುತ್ತೆ. ನೋಡಿ ನೋಡಿ, ಇದು ಚಾಲ್ ಅಂತ ಹೇಳ್ತೀವಿ. ನಾವು ಮಗ್ಗದವ್ರು ಹೇಳೋದಂಗೆ ಚಾಲ್ ಅಂತ. ಮತ್ತೆ ರೇಷ್ಮೆ ಎಳೆ ತೆಗೆದ್ಬಿಟ್ಟು ಸುಟ್ಟು ಚೆಕ್ ಮಾಡಿ ತಗೊಳ್ಳಿ ಅವರು. ಓಕೆನಾ? ಜರಿ ಬೇಕಾ? ಸಿಲ್ಕ್ ಫಾಸ್ಟ್ ಜರ್ಮನ್ ಜರಿ ಹಾಕ್ತಾ ಇದೀನಿ, ಟೆಸ್ಟೆಡ್ ಜರಿ. ಜರಿನೂ ತೆಗೆದು ಇದ್ರಲ್ಲಿ ಕೆಂಪು ಎಳೆ ಬರುತ್ತೆ. ಯಾರು ಇಷ್ಟು ಓಪನ್ ಆಗಿ ಹೇಳಕ್ ಹೋಗೋದಿಲ್ಲ. ನಾನು ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೋಡಿ ಕಸ್ಟಮರ್ ಬಂದು ಮೋಸ ಹೋಗ್ಬಾರ್ದು. ಅವ್ರ ದುಡ್ಡು ಕೊಟ್ಟಿರ್ತಾರಲ್ವಾ ನಮ್ಗೆ, ಅವ್ರ ದುಡ್ಡುಗ್ ತಕ್ಕಂತೆ ನಾವ್ ಐಟಮ್ ಕೊಡ್ಬೇಕಲ್ವಾ? ನೋಡಿ ಈ ತರ ಎಲ್ಲ ಚೆಕ್ ಮಾಡೇ ತಗೊಳ್ಳಿ. ಒಂದು ಕೈ ಮಗ್ಗದ ಪ್ಯೂರಿಟಿ ಸಿಲ್ಕ್ ಮಾರ್ಕ್ ಏನ್ ಕೊಡ್ತೀವಿ ಆ ಐಟಮ್ ಚೆಕ್ ಮಾಡ್ಕೊಳ್ಳಿ. ಶ್ರೀಗಂಧ ಬ್ಲಾಗ್ಸ್ ಚಾನಲ್ ಕಡೆಯಿಂದ ಬರೋರ್ಗೆ ಒಂದು ಸ್ಪೆಷಲ್ ಆಫರ್ ಬಿಟ್ಟಿದೀವಿ ಮೇಡಮ್. ಏನದು? 10,000 rupeesಗೆ 4 ಸ್ಯಾರಿಗೆ ಆಫರ್ ಬಿಟ್ಟಿದೀವಿ. ಯಾಕಂದ್ರೆ ವಿವಿಂಗ್ ತುಂಬಾ ಸ್ಟಾಕ್ಸ್ ಇದೆ ನನ್ನ ಹತ್ರ. ನಾನು ಸ್ವಲ್ಪ ಕಡಿಮೆಗೆ ಕೊಟ್ಟಾಗ ಏನು ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನ್ ಇರೋದಿಲ್ಲ. ಇಲ್ಲಿ ಕಸ್ಟಮರ್ಗೆ 3,000, 3,200 ಕೊಟ್ಟಿದೀವಿ. ಅದ್ರಲ್ಲೂ ಡಿಸ್ಕೌಂಟ್ ಆಗ್ತಾ ಇತ್ತು. ಓಕೆನಾ? ಏನ್ ಇಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಅಲ್ಲಿ ಕೊಡ್ತಿದ್ದಾರೆ ಅಂತಲ್ಲ. 3,200 rupees ಇತ್ತು. ಅದ್ರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ತಾ ಇತ್ತು ಕಸ್ಟಮರ್ಗೆ. ನಿಮ್ಮ ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ನೀವು ಬಂದಿದ್ದೀರಲ್ವಾ, ಶ್ವೇತಾ ಅವ್ರು ಬಂದಿದಾರಲ್ವಾ, ಆ ಖುಷಿಗೋಸ್ಕರ 10,000 rupeesಗೆ 4 ಸ್ಯಾರಿ ಆಫರ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. 3,200ಕ್ಕೆ ಮಾರಿದಂತ ಸ್ಯಾರಿ ಇವಾಗ ನಮಗೆ 2,500ಗೆ ಸಿಗ್ತಾ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್. ನಾನು ಶ್ವೇತಾ. ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಸ್ಪೆಷಲ್ ಆಗಿರೋಂಥ ವಿಡಿಯೋ ಆಗಿರುತ್ತೆ. ಯಾಕಂದರೆ ಇವತ್ತಿನ ವಿಡಿಯೋ ನೋಡುವಂಥದ್ದು ಬಂದುಬಿಟ್ಟು ಮೋಟ್ಕೊಂಡನಹಳ್ಳಿಯಲ್ಲಿ ಲೊಕೇಟ್ ಆಗಿರುವಂಥ, ವಾಸವಾಗಿರುವಂಥ ನೇಕಾರರ ಬಳಿ ಇರುವಂಥ ರೇಷ್ಮೆ ಸೀರೆ, ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆನ ನೋಡ್ತೀರಾ. ಅವರೇ ಡೈರೆಕ್ಟಾಗಿ ಫ್ರಮ್ ದ ವೀವರ್ಸಿಂದ ಈ ಸೀರೆ ಕಲೆಕ್ಷನ್ಸ್ನ ನೋಡ್ತೀರಾ. ಶಾಪು ಕೂಡ ಮೋಟ್ಕೊಂಡನಹಳ್ಳಿಯಲ್ಲಿ ಲೊಕೇಟ್ ಆಗಿರುತ್ತೆ. ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು. ಅದರಲ್ಲೂ ಕೂಡ ಎಲ್ಲ ವೆರೈಟಿ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಗಿಫ್ಟಿಂಗ್ ಪರ್ಪಸ್ಗೆ ಬೇಕಾಗಿರುವಂಥ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇದೆ. ಅದ್ರ ಜೊತೆಗೆ ನೀವು ಡಿಸೈನರ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು. ಮದುವೆ ಪ್ಯಾಕೇಜ್ಗೆ ಅಂತ ಬಂದರೆ ಕಂಪ್ಲೀಟಾಗಿ ಎಲ್ಲ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಕಸ್ಟಮರ್ ರಿವ್ಯೂ ಕೂಡ ಇದೆ, ನೋಡಿಕೊಂಡು ನಾವು ಕಲೆಕ್ಷನ್ಸ್ ನೋಡ್ಕೊಬರೋಣ. ನಾವು ಹುಟ್ಟಿ ಬೆಳೆದಿರೋ ಊರಿದು ಮೋಟ್ಕಾನಹಳ್ಳಿ. ನಾವು ಮೋಟ್ಕಾನಹಳ್ಳಿನಲ್ಲೇ ನಾನು ಒಂದು ಶಾಪ್ ಮಾಡಬೇಕು, ಇಲ್ಲೇ ಒಂದು ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನಂದು ಮೊದಲಿಂದನೂ ಒಂದು ಆಸೆ ಇತ್ತು. ಏನ್ ರೇಂಜ್ ಇಂದ ಸ್ಟಾರ್ಟ್ ಮಾಡ್ತೀರಾ? ನನಗೆ ನನ್ನ ಹತ್ರ 350 ಇಂದ ಇದೆ ಸ್ಟಾರ್ಟಿಂಗ್ ಪ್ರೈಸ್. 350 ಇಂದ ಒಂದು 35,000 to 40,000 ವರೆಗೂ ಸಿಗುತ್ತೆ. ಕೂತ್ಕೊಳ್ತಾರೆ, ರೇಷ್ಮೆ ಎಲ್ಲ ಹೆಂಗಿದೆ ಏನಂತ ಚೆಕ್ ಮಾಡೋರು, ಗೊತ್ತಿರೋರು ಮಾಡ್ತಾರೆ. ಗೊತ್ತಿರೋರಲ್ಲ, ಗೊತ್ತಿಲ್ಲದೆ ಇರೋರು ಬಂದ್ರು ಸಹ ನಾವು ಅದ್ರ ಬಗ್ಗೆ ಮಾಹಿತಿ ತಿಳುವಳಿಕೆ ಕೊಟ್ಬಿಟ್ಟು, ನೋಡಿ ಪ್ಯೂರ್ ರೇಷ್ಮೆ ಕೈಮಗ್ಗದಂದ್ರೆ ಈ ತರ ಇರುತ್ತೆ ಐಟಮು, ಈ ತರ ನೋಡಿ ತಗೊಳ್ಬೇಕು ಅಂದ್ಬಿಟ್ಟು ಎಲ್ಲ ಫುಲ್ ಮಾಹಿತಿ ಕೊಟ್ಬಿಟ್ಟೆ ನಾವು ಐಟಮ್ ಕೊಡ್ತೀವಿ ಮೇಡಮ್. ಅವ್ರಿಗೆ ಗೊತ್ತಿಲ್ಲ ಅಂತ ಬಂದ್ರು ಅಂದ್ಬಿಟ್ಟು ನಾವು ಯಾವ್ದೋ ಐಟಮ್ ಕೊಟ್ಟು ಕಳ್ಸೋ ತರ ಇಲ್ಲ. ಅವ್ರೇನು ಬಜೆಟ್ ಅಲ್ಲಿ ಬರ್ತಾರೆ ಕೇಳ್ಕೊಂಡು ಅವರ ಅಮೌಂಟ್ ತಕ್ಕಂತೆ ನಾವು ಒಳ್ಳೆ ಗುಣಮಟ್ಟದ ಸೀರೆಗಳನ್ನ ಕೊಡ್ತಾ ಇದೀವಿ ಮೇಡಮ್. ಕಸ್ಟಮರ್ಸ್ ಒಳ್ಳೆ ರಿವ್ಯೂನು ಚೆನ್ನಾಗಿದೆ. ಅವರು ತುಂಬಾ ಖುಷಿ ಪಟ್ಕೊಂಡು ಒಂದ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರು ಕೊಡೋ ದುಡ್ಡು ನನ್ನ ಹತ್ರ ಇರೋದಿಲ್ಲ, ನಾನು ತಗೊಂಡ್ ಹೋಗ್ತಾರಲ್ವಾ ಶ್ರೀ ಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಬಂದು ಸ್ಯಾರೀಸ್ ಪರ್ಚೇಸ್ ಮಾಡ್ತಾರಲ್ವಾ, ಆ ಸ್ಯಾರಿ ಹಾಕೊಂಡಾಗೆಲ್ಲ ನಮ್ಮನ್ನ ನೆನ್ಪಿಸ್ಕೊಂಡು ಮತ್ತೆ ನಾನು ಇಲ್ಲೇ ಶಾಪಿಂಗ್ ಮಾಡ್ಬೇಕು, ಇಲ್ಲೇ ಸ್ಯಾರಿ ತಗೊಳ್ಬೇಕು ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್, ಅವ್ರ ರಿಲೇಟಿವ್ಸ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ರು. ನಮಸ್ತೆ. ನಮಸ್ತೆ ಮ್ಯಾಮ್, ನಾನು ಶ್ವೇತಾ ಅಂತ, ಯೂಟ್ಯೂಬರು. ಶ್ರೀಗಂಧ ಲಾಗ್ ನನ್ನ ಚಾನಲ್ ನೇಮ್ ಬಂದು. ಮ್ಯಾಮ್, ಈ ಶಾಪಿನ ಬಗ್ಗೆ ಒಂದು ಜೆನ್ಯೂನ್ ರಿವ್ಯೂ ಕೊಡ್ತೀರಾ?
ಹೌದು ಮೇಡಮ್, ಮದ್ವೆಗೆಲ್ಲ ಸ್ಯಾರಿ ತಗೊಂಡೋಗಿದ್ದೆ. ಓಕೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಎಲ್ಲರೂ ಇಷ್ಟಪಟ್ಟಿದ್ರು. ಅದಕ್ಕೋಸ್ಕರ ನಾನು ಇನ್ನ ಶಾರ್ಟೇಜ್ ಬಂತು ಅಂದ್ಬಿಟ್ಟು ಇಷ್ಟು ಸೀರೆ ತಗೊಳ್ತಾ ಇದ್ದೀರಾ ಇವಾಗ? ಹೌದು ಮೇಡಮ್. ಆಮೇಲೆ ಇವರೇ ಎಲ್ಲ ನೇಕಾರು ಮಾಡೋದ್ರಿಂದ ಫುಲ್ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ತಿದ್ದೀರಾ? ಹೌದು Okay. ನಿಮಗೆ ಪ್ರೈಸ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಹೌದು ಮೇಡಮ್. ನೇಕಾರು ಅವರೇ ನೇಯೋದ್ರಿಂದ ತುಂಬಾ ಚೆನ್ನಾಗಿ ಸ್ಯಾರಿಗಳು ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲೇ ಬಂದು ತಗೊಂತಾ ಇದ್ದೀವಿ ಮೇಡಮ್. ಓಕೆ, ಯಾ, ಸೂಪರ್ ಮ್ಯಾಮ್, ಥ್ಯಾಂಕ್ ಯು. ನಾನು ಮೊದಲೇ ಹೇಳಿದೆ ಇವರು ನೇಕಾರು, ಇವ್ರದ್ದೇ ಆದ ಮಗ್ಗ ಇದೆ ಅಂತ. ಸೊ ಅದೇನು ನೇಯ್ಗೆ ಆಗ್ತಿತ್ತು ಅದನ್ನೊಂದು ಸ್ಮಾಲ್ ಕ್ಲಿಪ್ಪನ್ನು ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನು ಸೀರೆ ನೇಯ್ಗೆ ಆಗ್ತಾ ಇದೆ ಅದರದ್ದೊಂದು ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇವ್ರ ಹತ್ರ ಪವರ್ಲೂಮ್ ಕೂಡ ಇದೆ, ಹ್ಯಾಂಡ್ಲೂಮ್ ಕೂಡ ಇರುತ್ತೆ. ಹಲೋ ಮ್ಯಾಮ್. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ ಮ್ಯಾಮ್, ಒಂದ್ಸಲ ಶಾಪ್ ನೇಮ್ ಹೇಳಿ. ಶಾಪ್ ನೇಮ್ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್. ಇದು ಮೋಟ್ಕನಳ್ಳಿನಲ್ಲಿರೋದು. ನೆಲಮಂಗಲ ಅಥವಾ ಮಾಗಡಿ ಎರಡಕ್ಕೂ ಸೆಂಟ್ರ್ ಪ್ಲೇಸ್ ಅಲ್ಲಿ ಬರುತ್ತೆ ನಮ್ಮೂರಿದು. ಕಸ್ಟಮರ್ಸ್ ಬರ್ಬೇಕಂದ್ರೆ ನಂಬರ್ ಇರುತ್ತೆ ನಮ್ದು, ಕಾಲ್ ಮಾಡ್ಕೊಂಡು ಹೇಗೆ ಬರೋದು ಏನಂತ ಫುಲ್ ಡೀಟೇಲ್ ತಗೊಂಡು ಬರ್ಬೇಕಾಗುತ್ತೆ. ಕಾಲ್ ಮಾಡಿ ವಿಸಿಟ್ ಮಾಡ್ಬೇಕಾಗುತ್ತೆ ಮೇಡಮ್ ಕಸ್ಟಮರ್ಸ್. ನಿಮ್ಮ ಬಗ್ಗೆ ಹೇಳಿ ಮ್ಯಾಮ್ ಒಂದ್ಸಲ. ನನ್ನ ಹೆಸರು ತ್ರಿವೇಣಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಮೋಟ್ಕನಹಳ್ಳಿನಲ್ಲಿ ಇರೋದು. ನಂದು ಒಂದು ಕನಸಾಗಿತ್ತು ಇಲ್ಲಿ ಮೋಟ್ಕನಹಳ್ಳಿನಲ್ಲಿ ಈ ತರ ಒಂದು ರೇಷ್ಮೆ ಸೀರೆ ಅಂಗಡಿ ಓಪನ್ ಮಾಡ್ಬೇಕಂತ. ನಾವು ಮೂಲತಃ ಮಗ್ಗದವರು, ನಮ್ಮ ತಂದೆಯವರು ಸಹ ಇದೇ ಕೆಲಸ ಮಾಡ್ತಾ ಇದ್ರು, ನಮ್ಮ ಮಾವನವರು ಇದೇ ಕೆಲಸ. ನನಗೆ ಒಂದು ಆಸೆ ಇತ್ತು ಮೇಡಮ್, ಹಳ್ಳಿನಲ್ಲಿ ಏನು ಮಾಡಕ್ ಆಗಲ್ಲ ಅನ್ನೋದೇನಿಲ್ಲ, ಮಾಡ್ಲೇಬೇಕು, ಇಲ್ಲಿ ಮೋಟ್ಕನಹಳ್ಳಿನ ಒಂದು ಶಾಪ್ ಓಪನ್ ಮಾಡಬೇಕು, ಗ್ರಾಹಕರು ಬರ್ಬೇಕು ಇಲ್ಲಿಗೆ ಅಂತಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮನೆ ಮನೆಗೂ ಸ್ಯಾರಿ ತಗೊಂಡೋಗಿ ಕೊಡೋದು. ಯಾವುದೇ ಒಂದು ಮಗ್ಗದವ್ರು ಆಗಿರೋದ್ರಿಂದ ಅಂದ್ರೆ ಮಗ್ಗದವ್ರದ್ದು ತುಂಬಾ ಕಷ್ಟ ಇದೆ ಲೈಫ್ ಸ್ಟೈಲ್ ಎಲ್ಲ. 6 ತಿಂಗಳು ಕೆಲಸ ನಡೆದ್ರೆ 6 ತಿಂಗಳು ಕಷ್ಟ ಇರುತ್ತೆ. ನಾವ್ ಯಾಕೆ ಬೇರೆಯವ್ರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಅವ್ರು ಕೂಡ ದುಡ್ಡು ಕಾಯ್ಬೇಕು, ಡೈರೆಕ್ಟ್ ನಾವೇ ತಯಾರು ಮಾಡಿರೋ ಐಟಮ್ನ ಗ್ರಾಹಕರಿಗೆ ಡೈರೆಕ್ಟ್ ಆಗಿ ಕೊಡೋಣ, ಅದಲ್ದಿರ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡೋಣ. ನಂದು ಓನ್ ಪ್ರಾಪರ್ಟಿ ಇದು, ಬಾಡಿಗೆ ಪೇ ಮಾಡಂಗ್ ಇರೋದಿಲ್ಲ, ಸ್ವಂತ ಜಾಗದಲ್ಲೇ ಮಾಡೋಣ, ರೆಂಟ್ಗೆ ತಗೊಂಡ್ ಮಾಡೋದ್ ಬೇಡ ಅಂದ್ಬಿಟ್ಟು ಇಲ್ಲೇ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅಂದ್ರೆ ವರ್ಕರ್ಸ್ ಇದ್ದಾಗ ಬರ್ತಾರೆ, ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ನಾನು ಇದ್ದಾಗ ಅವ್ರಿಗೂ ಒಂದು ಖುಷಿ ಇರುತ್ತೆ, ಯಾವ ತರ ಐಟಮ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ಬೋದು, ಮುಖಾಮುಖಿ ಡೈರೆಕ್ಟ್ ಆಗಿ ಮೀಟ್ ಆಗ್ಬೋದು. ಹಾಗಾಗಿ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ ಮೇಡಮ್. ಮತ್ತೆ ಪ್ಯೂರ್ ಸಿಲ್ಕ್ ಮತ್ತೆ ಪ್ಯೂರ್ ಜರಿ ಎಲ್ಲ ಟೆಸ್ಟ್ ಮಾಡ್ಕೊಂಡೇ ತಗೊಳ್ಬೋದು. ನಮ್ದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ಗೌರ್ಮೆಂಟ್ ಇಂದ, ವೀವರ್ಸ್ ಅಂತಂದ್ಬಿಟ್ಟು. ವಿತ್ ಸಿಲ್ಕ್ ಮಾರ್ಕ್ ಜೊತೆಗೆ ಸೀರೆ ತಗೊಳ್ಬೋದು. ಮತ್ತೆ ನಾನು ವಿಡಿಯೋದಲ್ಲಿ 2-3 ಆಫರು ಬಿಟ್ಟಿದ್ದೀನಿ ನಾನು ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ಬರುವಂಥ ಕಸ್ಟಮರ್ಗೆ. ನನ್ನ ಹತ್ರ ಬಂದು ವಿವಿಂಗ್ ಆಗಿ ತುಂಬ ಸ್ಟಾಕ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಾನು ಹೋಲ್ಸೇಲ್ ರೇಟಲ್ಲಿ ಇನ್ನೂ ಆಫರ್ ಪ್ರೈಸಲ್ಲಿ ಕೊಟ್ಟಾಗ ನನಗೇನು ಲಾಸ್ ಆಗೋದಿಲ್ಲ. ಹಾಗಾಗಿ ಕಸ್ಟಮರ್ಸ್ ಬರಲಿ, ಖುಷಿಯಿಂದ ತಗೊಳ್ಳಿ, ಬೈ ಮಾಡಲಿ ಅಂದ್ಬಿಟ್ಟು ಆಫರು ಬಿಟ್ಟಿದ್ದೀನಿ ಮೇಡಮ್. ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕು. ಕವರ್ ಓಪನ್ ಮಾಡ್ತಾರೆ. ನಿಮ್ಮ ಹತ್ರ ಬಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ನೇಕಾರಿಂದ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಲುಪುವಂತ ಸ್ಯಾರೀಸ್ ಕಲೆಕ್ಷನ್ಸ್ ನೀವು ಇಲ್ಲಿ ನೋಡ್ತೀರಾ ಇವಾಗ. ಪ್ರೈಸಸ್ ಅಷ್ಟೇ ಕಂಪ್ಲೀಟ್ ಆಗಿ ವಿವಸ್ ಪ್ರೈಸ್ ಅಲ್ಲೇ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಹೌದು, ಹೋಲ್ಸೇಲ್ ಪ್ರೈಸೇ ಇದೆ. ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್. ಇದು ಸ್ಟಾರ್ಟಿಂಗ್ ಅಲ್ಲಿ ಸಾಫ್ಟ್ ಸಿಲ್ಕ್ ತುಂಬಾ ವೆರೈಟೀಸ್ ಇದೆ ನನ್ನ ಹತ್ರ, ತುಂಬಾ ಕ್ವಾಲಿಟೀಸ್, ತುಂಬಾ ರೇಟ್ಸ್ ಅಲ್ಲೂ ಸಹ ಇದೆ. ಎಲ್ಲಾನು ತೋರ್ಸೋದಕ್ ಆಗೋದಿಲ್ಲ, ಕೆಲವೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕಸ್ಟಮರ್ ಏನ್ ಗೊತ್ತಾ, ಮೈನ್ ಡೈರೆಕ್ಟ್ ಇಲ್ಲೇ ವಿಸಿಟ್ ಮಾಡ್ಬೇಕು, ಕ್ವಾಲಿಟಿ ಪ್ಲಸ್ ಡಿಸೈನ್ಸ್ ಮತ್ತೆ ಎಲ್ಲ ಫೀಲ್ ಮಾಡ್ಬೇಕಾಗುತ್ತೆ. ಓಕೆನಾ? ಅವ್ರು ಒಬ್ಬೊಬ್ರು ಕೆಲವೊಂದು ಕಸ್ಟಮರ್ ವಿಡಿಯೋ ಕಾಲ್ ಅಲ್ಲಿ ಕಳಿಸಿ ಫೋಟೋ ತೋರಿಸಿ ಅಂತ ಕೇಳ್ತಾರೆ. ಬಜೆಟ್ ಅಥವಾ ಬೇಸಿಕ್ ಬಜೆಟ್ ಎಲ್ಲ ಬೇಸಿಕ್ ಬಜೆಟ್ಸೇ ಇರುತ್ತೆ. ನೋಡಿ ಇದು ಪ್ಯೂರ್ ಇಕ್ಕತ್ ಪೋಚಂಪಲ್ಲಿ ಸ್ಯಾರಿ. ಓಪನ್ ಮಾಡ್ತೀರಾ? ಹಾ ಮೇಡಮ್, ಮಾಡಿ ತೋರಿಸ್ತೀನಿ. ಇದೆಲ್ಲ 100% ಪ್ಯೂರ್ ಇರುತ್ತೆ ಮೇಡಮ್ ನಿಮಗೆ. ಓಕೆ, ಪೋಚಂಪಲ್ಲಿ ಕಲೆಕ್ಷನ್. ಪೋಚಂಪಲ್ಲಿ ಕಲೆಕ್ಷನ್ಸ್ 100% ಪ್ಯೂರ್ ಸಿಲ್ಕ್. ತುಂಬಾ ಲೈಟ್ ವೇಟ್ ಇರುತ್ತೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ಅಫಿಷಿಯಲ್ ಆಗಿರೋರಿಗೆ ತುಂಬಾ ಲೈಕ್ ಮಾಡ್ತಾರೆ ಮೇಡಮ್ ಈ ಸ್ಯಾರೀಸ್. ವಿತ್ ಸಿಲ್ಕ್ ಮಾರ್ಕ್ ಸಿಗುತ್ತೆ, ನಮ್ದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ. ನಿಮ್ಗೆ ವಿತ್ ಸಿಲ್ಕ್ ಮಾರ್ಕ್ ಸಮೇತ ಸ್ಯಾರಿ ಸಿಕ್ಬಿಡುತ್ತೆ. ಓಕೆ, ಅದೆಲ್ಲ ಕಲರ್ಸ್ ಮತ್ತೆ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ತುಂಬಾ ಇದೆ ಮೇಡಮ್, ತುಂಬಾ ವೆರೈಟಿ. ಎಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋದಲ್ಲಿ ನೋಡಿ ಮೇಡಮ್. ಇದೆಲ್ಲ ಟಿಶ್ಯೂ ಬ್ರೋಕೆಟ್ಸ್ ಇದು, ತುಂಬಾ ಚೆನ್ನಾಗಿ ಬಂದಿದೆ. ಬಾರ್ಡರ್ ಇರ್ಬೋದು, ಕಲರ್ ಕಾಂಬಿನೇಷನ್ಸ್, ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಟಿಶ್ಯೂ ಬ್ರೋಕೆಟ್ ಇದು. ಹಾ, ಟಿಶ್ಯೂ ಬ್ರೋಕೆಟ್ ಇದು. ಇದು ಪ್ಯೂರ್ ಅಂತ ಅನ್ಕೋಬೇಡಿ ಮ್ಯಾಮ್, ಸೆಮಿ. ಇದು ಸೆಮಿ ಪ್ಯೂರ್ ಕಾಪಿ. ಹೌದು, ಚೆನ್ನಾಗಿದೆ ಮ್ಯಾಮ್. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಹಾ ಮೇಡಮ್, ಇದೆಲ್ಲ ಬಜೆಟ್ ಫ್ರೆಂಡ್ ಎಲ್ಲ ಬರುತ್ತೆ. ನಮ್ದೇ ಓನ್ ಕಲರ್ ಡೈಯಿಂಗ್ ಇರ್ಬೋದು, ಕಲರ್ ಕಾಂಬಿನೇಷನ್ ಸೆಲೆಕ್ಷನ್ಸ್ ವಿತ್ ಡಿಸೈನ್ ಸೆಲೆಕ್ಷನ್ಸ್ ಎಲ್ಲ ನಮ್ದೇ ಇರುತ್ತೆ. ಓಕೆ, ಇದು ಹ್ಯಾಂಡ್ಲೂಮ್ ಅಲ್ಲಿ ಈ ತರ ಪ್ರಿಂಟ್ ಮಾಡಿಸಿದೀವಿ.
ಪೇಂಟ್ ಪ್ರಿಂಟ್ಸ್ ಈ ತರದೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಇವಾಗೆಲ್ಲ ಟ್ರೆಂಡ್ ಇದೆ ಅಲ್ವಾ, ಇವಾಗ ಬರೋ ಕಸ್ಟಮರ್ಸ್ ಎಲ್ಲ ಈ ತರ ಎಲ್ಲ ತುಂಬಾ ಕೇಳ್ತಾರೆ. ಹ್ಯಾಂಡ್ಲೂಮ್ ಕಲೆಕ್ಷನ್ ಇದೆ. ಹಾ, ಹ್ಯಾಂಡ್ಲೂಮ್ ಅಲ್ಲಿ ಈ ತರ ಪ್ರಿಂಟ್ಸ್. ಹ್ಯಾಂಡ್ಲೂಮ್ ಪ್ರಿಂಟೆಡ್. ಹೌದು. ಓಕೆ ಓಕೆ ನೋಡಿ ಎಷ್ಟು ಯೂನಿಕ್ ಆಗಿದೆ. ಡಿಸೈನ್ ಇರ್ಬೋದು, ಕಲರ್ಸ್ ಇರ್ಬೋದು, ತುಂಬಾ ಮೂವಿಂಗ್. ತುಂಬಾ ಮೂವಿಂಗ್ ಇದೆ ಸ್ಯಾರಿ. ಉಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ವೇವಿಂಗ್ ಇರುತ್ತಲ್ವಾ? ಹೌದು ಮೇಡಮ್. ಫೋಟೋದಲ್ಲಿ, ವಿಡಿಯೋ ಕಾಲ್ ಅಲ್ಲಿ ಫೋಟೋದಲ್ಲಿ ತೋರಿಸಿ ಅಂತಾರೆ. ಬಂದು ವಿಸಿಟ್ ಮಾಡಿ. ಒಂದು ಸ್ಯಾರಿ ಇವಾಗ ಅವರು ಒಂದ್ ಸ್ಯಾರಿ 2 ಸೀರೆ ನೋಡೋದಕ್ಕಿಂತ ಇಲ್ಲಿ ಸಾವಿರಾರು ಸೀರೆಗಳಿರುತ್ತಲ್ವಾ, ಅವ್ರ ಮೇಲೆ ಹಾಕೊಂಡ್ ನೋಡ್ಬೋದು. ಯಾವ ತರ ಕಲರ್ ಕಾಂಬಿನೇಷನ್ ತಗೋಬೇಕಂತ ಒಂದ್ ಸಜೆಷನ್ಸ್ ಇರುತ್ತಲ್ವಾ. ನೋಡಿ ಕಲರ್ ಕಾಂಬಿನೇಷನ್ ಅದು ಕೊಟ್ಟಿರುವಂತ ಆ ಡಿಸೈನ್ ಕೊಟ್ಟಿರುವಂತ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು ಮೇಡಮ್. ನೀವು ಫಿನಿಶಿಂಗ್ ಕೂಡ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ತುಂಬಾ ನೀಟಾಗಿ ಬಂದಿದೆ ಫಿನಿಶಿಂಗ್. ಆ ಕಲರ್ ಶೇಡ್ ಆಗ್ಲಿ ಪ್ರತಿಯೊಂದು ಕೂಡ ಹೌದು ಚೆನ್ನಾಗಿ ಬಂದಿದೆ ಮ್ಯಾಮ್. ಫಿನಿಶಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದರಲ್ಲಿ ವೆರೈಟೀಸ್ ತುಂಬಾ ಇದೆ ಮೇಡಮ್. ನಾನು ಕೆಲವೊಂದ್ ಮಾತ್ರ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಕಲೆಕ್ಷನ್ಸ್ ಇರ್ಬೋದು, ವೆರೈಟೀಸ್ ಇರ್ಬೋದು, ತುಂಬಾ ಇದೆ. ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಫೋಟೋಸ್ ಕಳಿಸ್ಕೊಂಡು ವಿಡಿಯೋ ಕಾಲ್ಸ್ ನಿಮ್ದೇ ಆದ ಓನ್ ಕ್ರಿಯೇಷನ್ ಇರುತ್ತೆ. ಸೊ ಕಾಪಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಿಸೈನ್ ಕಾಪಿ ಆಗುತ್ತೆ. ಇನ್ನೊಂದು ಅವ್ರ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಅವ್ರ ಬಟ್ಟೆ ಫೀಲ್ ಮಾಡಿ ನೋಡ್ಬೇಕಲ್ವಾ ಶಾಪಿಗೆ ಬಂದು. ಓಕೆ ಎಷ್ಟು ಚೆನ್ನಾಗಿದೆ ನೋಡಿ ಸಾರಿ. ಆಫ್ ಅಂಡ್ ಆಫ್ ಅಲ್ವಾ? ಚೆನ್ನಾಗಿದೆ ಅಲ್ವಾ ಮೇಡಮ್? ನೋಡಿ ಸೆಲ್ಫ್ ಅಲ್ಲಿ ಸ್ಮಾಲ್ ಬಾರ್ಡರ್ ನೋಡಿ. ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್. ಗಂಡ್ ಬೇರುಂಡ ಡಿಸೈನ್ ಅಂತ ಹೇಳ್ತಾರಲ್ವಾ, ನೋಡಿ ಅದ್ ಮಾಡ್ಸಿದೀವಿ. ಸೂಪರ್. ಪ್ರೈಸ್ ಅಷ್ಟೇನೆ ತುಂಬಾ ಹೋಲ್ಸೇಲ್ ಅಲ್ಲೇ ಬರುತ್ತೆ. ಓನ್ ತಯಾರು ಮಾಡೋದು. ಇದೆಲ್ಲ ಏನ್ ಗ್ರಾಮ್ ಇಂದ ಶುರು ಆಗಿ ಏನ್ ಗ್ರಾಮ್ ವರೆಗೂ ಇರುತ್ತೆ ನಿಮ್ಮ ಹತ್ರ? ನನ್ನ ಹತ್ರ 50 ಇಂದ 150 ಗ್ರಾಮ್ಸ್ ವರೆಗೂ ಇದೆ. ಓಕೆ 50 ಇಂದ 150 ಗ್ರಾಮ್. ಹೌದು. ಈಗ ಬಂದು 80 ಗ್ರಾಮ್ಸ್ ನ 100 ಗ್ರಾಮ್ಸ್ ಅಂತ ಹೇಳ್ತಾರೆ. 100 ಗ್ರಾಮ್ಸ್ ಇರೋದು 150 ಗ್ರಾಮ್ಸ್ ಅಂತ ಹೇಳ್ತಾರೆ. ಆ ತರ ಎಲ್ಲ ಏನಿಲ್ಲ ಮೇಡಮ್. ಏನಿರುತ್ತೆ ಅಷ್ಟೇ ಗ್ರಾಮ್ಸ್ ಹೇಳ್ತೀವಿ. ಕ್ವಾಲಿಟಿಗೆ ತಕ್ಕಂತೆ ರೇಟ್ ಇರುತ್ತೆ. ವಿತ್ ಡಿಸೈನು. ಸ್ಮಾಲ್ ಬಾರ್ಡರ್ ಬಂದ್ರೆ ಕಮ್ಮಿ ಪ್ರೈಸ್ ಬರುತ್ತೆ. ಬಾರ್ಡರ್ ದೊಡ್ಡದು ಬಂತು, ರಿಚ್ ಪಲ್ಲು ಬಂತು, ಡಿಸೈನ್ ಸ್ವಲ್ಪ ಚೇಂಜ್ ಆದಂಗೆಲ್ಲ ಪ್ರೈಸು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಏನ್ ಪ್ರೈಸ್ ಇಂದ ಕೊಡ್ತಿದ್ದೀರಾ ನೀವು? ಮೇಡಮ್ 5000 ಇಂದ 5000 ಇಂದ ಇರುತ್ತೆ. ಹೌದು 13 to 14,000 ವರೆಗೂ ಬರುತ್ತೆ. ಕ್ವಾಲಿಟಿ ರಿಚ್ ಪಲ್ಲು ವಿತ್ ಚೆಕ್ಸ್, ಪ್ಯಾಂಟ್, ಪ್ರಿಂಟ್ಸ್, ನಾವು ಯಾವ ತರ ಪೇಂಟ್ಸ್ ಮಾಡಿಸ್ತೀವಿ ಸ್ಯಾರಿಗಳಿಗೆ ಅದ್ರ ಮೇಲೆ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಇದು ನೋಡಿ 3D ಲೈಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು ಶೇಡ್ಸ್ ಮೇಡಮ್, ಶೇಡ್ಸ್ ಇವಾಗ ಈ ತರ ನೋಡಿ ಶೇಡ್ಸ್ ತುಂಬಾನೇ ಡಿಫ್ರೆಂಟ್ ಕಲೆಕ್ಷನ್ಸ್ ಗಳು ಕೇಳ್ತಾ ಇರ್ತಾರೆ ಕಸ್ಟಮರ್. ಇದೆಲ್ಲ ಶೇಡ್ಸ್ ನೋಡಿ. ನಿನ್ನೆ ಒಂದ್ ಕಸ್ಟಮರ್ ನಾನೇ ಸೆಲೆಕ್ಟ್ ಮಾಡ್ಕೊಟ್ಟೆ. ಅವ್ರು ಬಂದ್ರು ಮೈಸೂರು ಸಿಲ್ಕ್ ತಗೋಬೇಕಂತ ಅವ್ರಿಗೆ ಐಡಿಯಾಸೇ ಇರ್ಲಿಲ್ಲ. ನೋಡಿ ಈ ತರ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ಹೊಸ ಕಲೆಕ್ಷನ್ ಇದು. ಹೌದು ತುಂಬಾ ಚೆನ್ನಾಗಿ ಖುಷಿಯಿಂದ. ಇದೆಲ್ಲ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಮೇಡಮ್. ಈ ತರ ನೋಡೋದಕ್ಕಿಂತ ವೇರ್ ಮಾಡಿ. ಇದೆಲ್ಲ ಕಲರ್ಸ್ ಅವೈಲೇಬಲ್ ಇರುತ್ತಾ? ಎಲ್ಲ ಎಷ್ಟು ಬಂದಿದೆ ಮ್ಯಾಮ್ ಅದು? ಅದ್ ನಿಮ್ಗೆ 120 ಬರುತ್ತೆ. ಮತ್ತೆ ನಂದೇ ಓನ್ ವೀವಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ್ದೂನು ಸಹ ಕಟ್ ಡಿಸೈನ್ ನಾನು ತೋರಿಸ್ತಾ ಇಲ್ಲ. ಯಾವ್ದು ಸ್ಟಾಕ್ ಇಲ್ಲ ಅಂತ ಹೇಳೋದು ಇಲ್ಲ. ಒಂದ್ ವೇಳೆ ಸ್ಟಾಕ್ ಖಾಲಿ ಆಗಿತ್ತಂದ್ರೆ ಟೈಮ್ ತಗೊಂಡ್ ನಾನು ಮಾಡ್ಕೊಡ್ತೀನಿ ಮೇಡಮ್. ಸೇಮ್ ಡಿಸೈನ್ ಅಲ್ಲಿ ಎಷ್ಟು ಪೀಸ್ ಬೇಕು, ಯಾವ ಕಲರ್ ಬೇಕು, ಟೈಮ್ ತಗೊಂಡ್ ನಾನು ಮಾಡ್ಕೊಡ್ತೀನಿ. ಓಕೆ ನೋಡಿ ಸರಿ ಮ್ಯಾಮ್. ತುಂಬಾ ಚೆನ್ನಾಗಲ್ವಾ ಕಲರ್ ಕಾಂಬಿನೇಷನ್? ಮೆಹಂದಿ ಗ್ರೀನ್ ಬ್ಲೂ ಕೊಟ್ಟಿದ್ದಾರೆ ವಿತ್ ವೀವಿಂಗ್ ಲೈನ್ಸ್ ಜರಿ ಇರುತ್ತೆ. ಓಕೆ ನೀವೇ ಹೇಳಿ ಮೇಡಮ್. ಈಗ ನಾನು ಶಾಪ್ ಅಲ್ಲಿ ಸ್ಯಾರೀಸ್ ನೋಡ್ತಾ ಇದ್ದೀರಲ್ವಾ, ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ ಮ್ಯಾಮ್. ನೋಡ್ತಾ ಇದೀನಲ್ವಾ. ಸೊ ಎಲ್ಲ ಇದು ಬ್ರೋಕೆಟ್. ಎಲ್ಲಕ್ಕಿಂತ ನಿಮಗೆ ಫಿನಿಶಿಂಗ್ ವೈಸ್, ಫ್ಯಾಬ್ರಿಕ್ ವೈಸ್ ಆರಾಮ್ಸೆ ಟಚ್ ಮಾಡಿ ತಗೋಬಹುದು. ಇದು 150 ಗ್ರಾಮ್ಸ್ ಬ್ರೋಕೆಟ್. ಸರಿ. ಅದ್ರಲ್ಲೂ ರೆಡ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಹೋಗುತ್ತೆ ಐಟಮ್ ನಿಮಗೆ. ಪ್ಲೈನ್ಸ್ ಇರ್ಬೋದು. ರೆಡ್ ಗೆ ಬಂದು ಕ್ರೀಮ್ ಬ್ಲೌಸ್ ಎಲ್ಲ ಹಾಕೊಳ್ತಾರೆ ಹ್ಯಾಂಡ್ ವರ್ಕ್ ಮಾಡಿಸಿ. ತುಂಬಾ ಲುಕ್ ಆಗಿ ಕಾಣುತ್ತೆ ನೋಡಿ. ಓಕೆ ಇದೆಲ್ಲ ಕಲರ್ಸ್ ಅವೈಲೇಬಲ್ ಇರುತ್ತೆ. ನಂದೇ ಓನ್ ಡಿಸೈನ್ ಇರೋದೇ ನಾನು ತೋರಿಸ್ತಾ ಇರೋದು. ಈಗ ನಾನು ವೇರ್ ಮಾಡಿದೀನಲ್ವಾ ಮೇಡಮ್, ಸೇಮ್ ಪ್ಯಾಟರ್ನ್ ಸೇಮ್ ಸ್ಯಾರಿ. ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜಸ್ ಬರುತ್ತೆ ನೋಡಿ. 3D. ಓಕೆ ರಿಚ್ ಪಲ್ಲು. ಸೇಮ್ ನೀವು ಏನು ವೇರ್ ಮಾಡಿದಿರಾ ಅದೇ ಸೇಮ್ ಸ್ಯಾರಿ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ 3D ಕಲೆಕ್ಷನ್ ವಿತ್ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಹಾ ಹೌದು ನೋಡಿ. ನೈಸ್ ಮ್ಯಾಮ್. ನೋಡಿ ಸೇಮ್ 150 ಗ್ರಾಮ್ 150 ಗ್ರಾಮ್ ಅಲ್ಲಿ ಬರುತ್ತೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ಪ್ಯೂರ್ ಸಿಲ್ಕ್ ನಿಮಗೆ ಕೈ ಮಗ್ಗದ್ದೇ ಬೇಕಂದ್ರೆ 8,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಕಡಿಮೆ ಕೊಡೋದಕ್ ಬರೋದಿಲ್ಲ. ಇವಾಗ ರೇಷ್ಮೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಹಳೆ ಪ್ರೈಸೇ ನಾನು ಹೇಳ್ತಾ ಇರೋದು. ಇವಾಗ ಕೈ ಮಗ್ಗದ ರೇಷ್ಮೆ ಸೀರೆನೇ ಬೇಕಂತ ಬಂದ್ರೆ 8, 8.5, 9 ಡಿಸೈನ್ ಮೇಲೆ ನಾವ್ ಯಾವ ತರ ವಿವಿಂಗ್ ಮಾಡಿಸ್ತೀವಿ, ಎಷ್ಟು ನಮ್ಗೆ ಟೈಮ್ ಹಿಡಿದಿರುತ್ತೆ, ವಿವರ್ಸ್ ಕೂಲಿ ಏನ್ ಕೊಟ್ಟಿರ್ತೀವಿ, ಎಲ್ಲ ನನ್ಗೆ ರೇಷ್ಮೆ ಎಷ್ಟು ಹಿಡಿದಿದೆ, ಜರಿ ಎಷ್ಟು ತಗೊಂಡಿದೆ, ಎಲ್ಲಾನು ನಾವು ಟೋಟಲ್ ಮಾಡ್ಕೊಳ್ತೀವಿ. ಎಷ್ಟು ನನ್ಗೆ ಬಂಡವಾಳ ಬಿದ್ದಿದೆ ಅದ್ರ ಮೇಲೆ ಸ್ವಲ್ಪ ಇಟ್ಕೊಂಡು ನಾವು ಕೊಟ್ಬಿಡ್ತೀವಿ ಮೇಡಮ್. ಇನ್ನೊಂದು ಓನ್ ಪ್ರಾಪರ್ಟಿನಲ್ಲೇ ಶಾಪ್ ಮಾಡ್ಕೊಂಡಿರೋದು.
ಇದು ಯಾವ್ದು ರೆಂಟ್ ಪೇ ಮಾಡೋದಿಲ್ಲ. ರೇಟ್ ಎಲ್ಲ ಹೋಲ್ಸೇಲ್ಗೆ ಕೊಡ್ತಾ ಇದೀವಿ ಮೇಡಮ್. ಮತ್ತೇನು ಎಕ್ಸ್ಟ್ರಾ ಇರೋದಿಲ್ಲ ಅನ್ನೋಕ್ಕೋಸ್ಕರ ನಿಮ್ದೇ ಓನ್ ವೇವಿಂಗ್ ಆಗಿರೋದ್ರಿಂದ ಲೈಟ್ ಬಿಲ್ ಒಂದು ಪೇ ಮಾಡ್ತಾ ಇದೀನಿ, ಹಂಗಾಗಿ ಏನು ಖರ್ಚಿರೋದಿಲ್ಲ ನನಗೆ. ಕಸ್ಟಮರ್ಗೆ ನಾನು ಹೋಲ್ಸೇಲ್ಗೆ ಕೊಡ್ಬೋದು, ಅದರಿಂದ ನನಗೇನು ಲಾಸ್ ಆಗೋದಿಲ್ಲ. ನೋಡಿ ಇದು ಬಂದು ಬಾರ್ಡರ್ ಹಾಕಿ ಹಾಕಿ ಬೇಜಾರಾಗಿರೋರ್ಗೆ ಬಾರ್ಡರ್ ಚೆಕ್ಸೇ ಮಾಡಿಸ್ಬಿಟ್ಟಿದೀನಿ. ಡಬಲ್ ಚೆಕ್ಸ್ ಬಂದ್ಬಿಡುತ್ತೆ, ಬಾರ್ಡರ್ ಚೆಕ್ಸ್ ಫ್ಯಾನ್ಸಿ ಆಗಿರುತ್ತೆ, ತುಂಬಾ ಅಫಿಷಿಯಲ್ ಆಗಿರುತ್ತೆ, ಉಟ್ರೆ ಡೀಸೆಂಟ್ ಲುಕ್ ಕೊಡುತ್ತೆ ಇದು. ಈ ಮಾಮೂಲಿ ಬಾರ್ಡರ್ ಇರೋದೆಲ್ಲ ಹಾಕಿ ಹಾಕಿ ಬೇಜಾರಾಗಿರ್ತಾರೆ. ಕೆಲವೊಂದು ಕಸ್ಟಮರ್ಸ್ ಈ ತರ ಬಾರ್ಡರ್ ಇರೋದೇ ಬೇಕಂತ ಬರೋರು ಇರ್ತಾರೆ. 100 ಜನ ಕಸ್ಟಮರ್ ಬರ್ತಾರೆ ಅಂದ್ರೆ 100 ತರ ಮೈಂಡ್ ಸೆಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ತರ ಲೈಕ್ ಆಗುತ್ತೆ. ಎಲ್ಲಾ ಕಸ್ಟಮರ್ಗುನು ತುಂಬಾ ಲೋ ಬಜೆಟ್ ಅಲ್ಲಿ ತಗೊಳ್ಳೋರ್ಗು ಇರುತ್ತೆ, ಮಧ್ಯಮ ವರ್ಗದವ್ರಿಗೂ ಇರುತ್ತೆ, ತುಂಬಾ ಐಫೈ ಆಗಿ ನೋಡೋರ್ಗು ಸಿಗುತ್ತೆ. ಕಸ್ಟಮರ್ ತಕ್ಕಂತೆ ಎಲ್ಲಾ ತರ ಐಟಮ್ಸ್ ಇರುತ್ತೆ. ನೋಡಿ ಆಫ್ ಅಂಡ್ ಆಫ್ ಇದು ಆಫ್ ಬ್ರೋಕೆಟ್ ಬರುತ್ತೆ, ಆಫ್ ಬುಟ್ಟ ಬರುತ್ತೆ. ಒಂದು ಓಪನ್ ಮಾಡಿ ತೋರಿಸ್ನಾ ನೋಡಿ. ಆಫ್ ಅಂಡ್ ಆಫ್ ಸಾರಿ ಬ್ರೊಕೆಡ್ ಅಲ್ಲಿ ಬಂದಿದೆ ವಿತ್ ಆಫ್ ಬುಟ್ಟ ಬರುತ್ತೆ. ಹೌದು ಮೇಡಮ್. ನೋಡಿ ಇದೆಷ್ಟು ಚೆನ್ನಾಗಿದೆ ಸ್ಯಾರಿ, ಹೊಸ ಕಲೆಕ್ಷನ್ಸ್ ಇದು, ಹೊಸದಾಗಿ ರೆಡಿ ಮಾಡಿಸಿರೋದು, ತುಂಬಾ ಚೆನ್ನಾಗಿದೆ. ಒಂಥರ ವೇವ್ ಡಿಸೈನ್ ತರ ಮಾಡಿಸಿದ್ರು. ಓಪನ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲ? ಹೌದು. ಇದು ಎಂಬೋಸ್ ಬಂದಿದೆ, ಎಂಬೋಸ್ ಅಲ್ಲಿ ವೇವ್ ತರ. ಇದೆಲ್ಲ ಕಾಂಬಿನೇಷನ್ಸ್ ಎಲ್ಲ ಹೊಸದು, ಈ ವಾರದ ಪ್ರೊಡಕ್ಷನ್ಸ್ ಇದೆಲ್ಲ. ಓಕೆ. ನನ್ನ ಹತ್ರ ಯಾವ್ದು ಓಲ್ಡ್ ಸ್ಟಾಕು ಯಾವ್ದು ಇರೋದಿಲ್ಲ, ಎಲ್ಲ ಹೊಸದಾಗಿ ರೆಡಿ ಆಗುತ್ತೆ, ಫ್ರೆಶ್ ಆಗಿ. ಹಂಗೆ ಕಸ್ಟಮರ್ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ ಇದು. ನೆಕ್ಸ್ಟ್ ಐಟಮ್ ಬೇಕಂದ್ರೆ ಆರ್ಡರ್ ತಗೊಳ್ತೀನಿ, ಸೇಮ್ ಪೀಸೇ ಬೇಕಂದ್ರೆ. ಹೌದಾ? ಹೌದು, ಆರ್ಡರ್ ತಗೊಂಡ್ ಮಾಡ್ಕೊಡ್ತೀನಿ. ನೋಡಿ ಇದೆಷ್ಟು ಲುಕ್ ಆಗಿದೆ ಸ್ಯಾರಿ. ಕಾಂಬಿನೇಷನ್ ಅಷ್ಟೇ ಮೇಡಮ್, ಮಾಮೂಲಿ ಪಿಂಕ್ ಬ್ಲೌಸ್, ರೆಡ್ ರಾಣಿ ಬ್ಲೌಸ್, ಬ್ಲೂ ಹಾಕಿ ಹಾಕಿ ಬೇಜಾರಾಗಿರ್ತಾರೆ. ನೋಡಿ ಬೇಬಿ ಪಿಂಕ್ ಅಲ್ಲಿ ಮಾಡ್ಸಿದೀನಿ, ಕ್ರೀಮ್ ಇದೆ, ಪೀಚ್ ಕಲರ್, ಮಸ್ಟರ್ಡ್ ಅಲ್ಲಿ ತುಂಬಾ 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 ವೆರೈಟೀಸ್. ಈಗೆಲ್ಲ ಫ್ಯಾನ್ಸಿ ಕಲರ್ ಗಳು ಮಾಡಿದ್ರೆ ಐಟಮ್ಸ್ ಹೋಗೋದು. ಹೌದು, ಇದೆಲ್ಲ ಫ್ಯಾನ್ಸಿನೇ. ಮತ್ತೆ ಹೌದು, ಕಲರ್ಸ್ ಕೂಡ ಅಷ್ಟೇ, ನೀವು ನೋಡಬಹುದು ಎಲ್ಲ ಡಿಫರೆಂಟ್. ಹೌದು, ಕಲರ್ ಇವಾಗ ನಾರ್ಮಲ್ ಬ್ಲೌಸ್ ಗಳು, ನಾರ್ಮಲ್ ಸ್ಯಾರೀಸ್ ಅಂದ್ರೆ ತುಂಬಾ ಹುಡುಕ್ತಾ ಇರ್ತಾರೆ ಕಸ್ಟಮರ್ಸ್. ಎಲ್ಲ ನಾರ್ಮಲ್ ಆಗೇ ಇದ್ರೆ ಯಾರು ತಗೊಳ್ತಾರೆ, ಡಿಫ್ರೆಂಟ್ ಆಗಿರ್ಬೇಕು ಕಲೆಕ್ಷನ್ಸ್. ನೋಡಿ ಓಕೆ, ಚೆನ್ನಾಗಿದೆ ಮ್ಯಾಮ್. ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಆಕ್ಚುಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಚೆನ್ನಾಗಿದೆ ಅಲ್ವಾ? ಹೌದು ಮ್ಯಾಮ್. ಬೇರಾದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಬಾರ್ಡರ್ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿದೆ. ಸಿಲ್ವರ್ ಜರಿ ಕೊಟ್ಟಿದ್ದಾರಲ್ವಾ? ಹೌದು, ಸಿಲ್ವರ್ ಗೋಲ್ಡ್ ಎರಡು ಇದೆ. ಇದು ಬಾರ್ಡರ್ ಸಿಲ್ವರ್ ಬರುತ್ತೆ. ನೋಡಿ ಇದು ಬುಟ್ಟ ಬಂದು ಒಂದ್ ಸಿಲ್ವರ್ ಒಂದ್ ಗೋಲ್ಡ್, ಈ ತರ ಚೇಂಜ್ ಮಾಡ್ಸಿದೀವಿ, ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ಸಿದೀವಿ. ನೋಡಿ ಫ್ಯಾಬ್ರಿಕ್ ಅಷ್ಟೇ ನಾನು ತೋರಿಸ್ತೀನಿ, ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹೌದು, ಯಾಕಂದ್ರೆ ಸ್ವಲ್ಪ ನನಗೆ ಪ್ರಾಫಿಟ್ ಕಡಿಮೆ ಸಿಗ್ಬೋದು, ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು, ಒಳ್ಳೆ ಹೆಸರು ಇರ್ಬೇಕಲ್ವಾ. ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಹೋಗಿ ಸ್ಯಾರಿ ತಗೊಂಡ್ ಬಂದ್ಬಿಟ್ಟು ಒಂದ್ ಕಸ್ಟಮರ್ 10 ಕಸ್ಟಮರ್ನ ಕಳ್ಸ್ಕೊಡೋ ತರ ನಾವ್ ಇರ್ಬೇಕು. ಸುಮ್ನೆ ಯಾವ್ದೋ ಐಟಮ್ ಕೊಟ್ಟು ಏನೋ ಹೇಳೋದಲ್ಲ. ನಮ್ಮಲ್ಲಿ ಏನಿದೆ ಕ್ವಾಲಿಟಿ ಇರ್ಬೋದು, ಡಿಸೈನ್ಸ್ ಎಲ್ಲ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಟ್ಟೆ ಕೊಡ್ತೀವಿ. ಬೇಕಂದ್ರೆ ಜರಿ ಚೆಕ್ ಮಾಡ್ಕೋಬಹುದು. ನೋಡಿ ಚೆನ್ನಾಗಿದೆ. ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿ ಬಂದಿದೆ ಸಾರಿ ಅದು. ನೋಡಿ ಇದು ಬೆಂಟೆಕ್ಸ್ ಅಂತ ಹೇಳ್ತೀವಿ. ಬೆಂಟೆಕ್ಸ್ ಅಂತಂದ್ರೆ 2 ಸೈಡ್ ಬಾರ್ಡರ್ ಬರುತ್ತೆ. ಹೌದು, ಓಲ್ಡ್ ಇಸ್ ಗೋಲ್ಡ್ ಅಂತ ಮೊದ್ಲು ಬರ್ತಾ ಇತ್ತು. ಸೆಂಟರ್ ಓಪನ್ ಇರುತ್ತೆ. ಹೌದು. ಕಾಂಬಿನೇಷನ್ ನೋಡಿ, ಈ ಪಿಸ್ತಾ ಗ್ರೀನ್ ಟೈಪ್ ಬಂದಿದೆ, ಒಂಥರ ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂಗೆ ನೇವಿ ಬ್ಲೂ. ಬ್ಲೌಸ್ ಮೇಲೆ ಇದು ಹಾಕೊಂಡ್ರೆ ಎಷ್ಟು ಹೈಲೈಟ್ ಆಗಿರುತ್ತೆ. ಹೌದು, ಖಂಡಿತ ಚೆನ್ನಾಗಿದೆ. ಆ ನೇವಿ ಬ್ಲೂಗೆ ಆ ಸ್ಕೈ ಬ್ಲೂ ಕಾಂಬಿನೇಷನ್ ಅಂತೂ ಸಖತ್ ಹೈಲೈಟ್ ಆಗಿದೆ. ಅದರಲ್ಲೂ ಲೈಟ್ ಸ್ಕೈ ಬ್ಲೂ, ಡಾರ್ಕ್ ಹಾಕಿದ್ರೆ ಅಷ್ಟು ಲುಕ್ ಬರೋದಿಲ್ಲ. ಲೈಟ್ ಕಲರ್ ಸ್ಯಾರಿ ಇದೆ, ಡಾರ್ಕ್ ಕಲರ್ ಬ್ಲೌಸ್ ಪಲ್ಲು ಬರುತ್ತೆ ಕೊಟ್ಟಿದ್ದಾರೆ. ಹೌದು, ಸೂಪರ್. ಬರೋ ಕಸ್ಟಮರ್ಗೆ ಸ್ವಲ್ಪ ಹಿಂಗೆಲ್ಲ ವೇರ್ ಮಾಡಿ ತೋರಿಸಿದಾಗ ಅವ್ರಿಗೆ ತುಂಬಾ ಲೈಕ್ ಆಗ್ಬಿಡುತ್ತೆ. ನನಗೆ ಹೇಳ್ತಾರೆ, ಮೇಡಮ್ ನೀವೇ ಸೆಲೆಕ್ಟ್ ಮಾಡ್ಕೊಡಿ, ನಮ್ಗಷ್ಟು ಗೊತ್ತಾಗೋದಿಲ್ಲ, ನಮ್ ಫೇಸ್ ಟೋನ್, ನಮ್ ಸ್ಕಿನ್ ಟೋನ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅವ್ರಿಗೆ ಸೆಟ್ ಆಗೋ ತರ ನಾನು ಮ್ಯಾಚ್ ಮಾಡ್ಕೊಡ್ತೀನಿ. ಅವ್ರು ಹಾಕೊಂಡ್ ಚೆನ್ನಾಗಿ ಕಾಣಿಸಿದ್ರೇನೆ ಅಲ್ವಾ ನನಗೂ ಬಿಸ್ನೆಸ್ ಚೆನ್ನಾಗಾಗೋದು. ಹೌದು, ಮತ್ತೊಬ್ರು ಕೇಳ್ಬೇಕು. ಹೌದು, ಬೆಳಗ್ಗೆ ಒಂದ್ ಮಧ್ಯೆ ಕಸ್ಟಮರ್ ಬಂದಿದ್ರು, ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ತಗೊಳೋದಕ್ಕಷ್ಟು. ಎಲ್ಲಾರ್ಗು ಮ್ಯಾಚ್ ಮಾಡ್ಕೊಟ್ಟಾರ, ತುಂಬಾ ಖುಷಿಯಾಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ನಾನು ಹೇಳ್ಬಿಟ್ಟು ಕಳಿಸ್ತೀನಿ, ಹಾಕೊಂಡಾಗ ನನ್ಗೊಂದು ಫೋಟೋ ಕಳಿಸ್ಬೇಕಂತ. ಎಷ್ಟೊಂದ್ ಜನ ಫೋಟೋಸ್ ಹಾಕೊಂಡು ಫೋಟೋಸ್ ಎಲ್ಲ ಕಳಿಸಿದಾರೆ, ಮೇಡಮ್ ನೋಡಿ ಸೆಲೆಕ್ಟ್ ಮಾಡ್ಕೊಟ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆಲ್ಲಾನು ಒಂದ್ ರಿವ್ಯೂನು ಕೊಡ್ತಾರೆ, ಮತ್ತೆ ಫೋಟೋಸ್ ಕಳಿಸ್ಬಿಟ್ಟು ಖುಷಿನ ವ್ಯಕ್ತಪಡಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲಿವರೆಗೂ ಉಡ್ಕೊಂಡ್ ಬರೋದು ಇಲ್ಲ ಮೇಡಮ್, ಅವ್ರು ತುಂಬಾ ಖುಷಿ ಪಡ್ತಾರೆ ಇಲ್ಲಿ ಬಂದಾಗ. ಮತ್ತೆ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಹಾಕೊಂಡಾಗ್ಲೂ ಫೋಟೋ ಕಳಿಸ್ತಾರೆ ಅಂದ್ರೆ ನೀವೇ ಹೇಳಿ ಹೆಂಗಿರುತ್ತೆ. ಅಷ್ಟು ಸ್ಯಾಟಿಸ್ಫೈ ಆಗಿದ್ದಾರೆ. ಹೌದು. ಓಕೆ, ಸೂಪರ್. ಪರ್ಪಲ್ಗೆ ರಾಮಾ ಗ್ರೀನ್, ಲ್ಯಾವೆಂಡರ್ಗೆ ರಾಮಾ ಗ್ರೀನ್ ಕೊಟ್ಟಿದ್ದಾರಲ್ವಾ? ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಕಲೆಕ್ಷನ್ಸ್. ನಾರ್ಮಲ್ ಆಗಿ ರಾಣಿ ಪಿಂಕ್, ಮೆರೂನ್, ಬ್ಲೂ, ನೇವಿ ಬ್ಲೂ, ರಾಯಲ್ ಬ್ಲೂ ಈ ತರದೆಲ್ಲ ಹಾಕಿ ಹಾಕಿ ಬೇಜಾರಾಗಿರುತ್ತೆ. ಯಾವ್ದು ತಗೊಳ್ಳಿ, ಯಾವ ಕಾಂಬಿನೇಷನ್ಸ್ ತಗೊಳ್ಳಿ. ಒಬ್ರ ಹತ್ರ 20-30 ಸೀರೆ ಇದ್ದಾಗ ಹೊಸ ಕಲರ್ಸ್ ಹುಡುಕ್ಲೇಬೇಕಲ್ವಾ ಅವರು. ಹೌದು,
ಚೆನ್ನಾಗಿದೆ ಅಲ್ವಾ? ಹೌದು, ಹೊಸ ಕಲರ್ ಮತ್ತೆ ಹೊಸ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀರಾ. ಅದಕ್ಕೆ ವಿವಿಂಗ್ ಕೂಡ ಸಿಲ್ವರ್ ಜರಿ ವಿವಿಂಗ್ ಇದೆ. ನೋಡಿ ಮೇಡಮ್, ಇದಂತೂ ತುಂಬಾ ಸ್ಪೆಷಲ್ ಆಗಿದೆ ಐಟಮ್ ಇದು. ಇದು 3D ಬ್ರೋಕೆಟ್ ಅಂತ, ಒನ್ಸ್ ಆಫ್ ಚೆಕ್ಸ್, ಆಫ್ ಬ್ರೋಕೆಟ್, ಆಫ್ ಪ್ಲೈನ್ ಅಲ್ಲಿ ಕಾರ್ನರ್ ಬುಟ್ಟ ಅಂತ ಬರುತ್ತೆ. ಇದ್ರಲ್ಲಂತೂ ಸೀರೆಗಳಂತೂ ಬಂದ್ರೆ ಉಳಿಯೋದೇ ಇಲ್ಲ ನನ್ನ ಹತ್ರ. ಒಂದ್ ಹೊಸ ಪೀಸ್ ರೆಡಿ ಆಯ್ತಂದ್ರೆ ಒಂದ್ ಕಸ್ಟಮರ್ ತೋರಿಸಿದ್ರೆ ಅದು ಅವತ್ತೇ ಸೋಲ್ಡ್ ಔಟ್ ಆಗಿರುತ್ತೆ. ನೋಡಿ, ಓಕೆ, ಹೊಸ ಕಲೆಕ್ಷನ್ಸ್. ಅದು ನೋಡಿ, ಅದು ಗಟ್ಟಿ ಬಾರ್ಡರ್ ಅಲ್ಲಿ, ಗಟ್ಟಿ ಇದರಲ್ಲಿ ಜರಿ ವಿವಿಂಗ್ ಅಲ್ವಾ? ಇದು ಬ್ರೋಕೆಟ್ ಬರುತ್ತೆ, ಚೆಕ್ಸ್ ವಿತ್ ಕಾರ್ನರ್ ಬುಟ್ಟ. ಒಂದೇ ಸ್ಯಾರಿನಲ್ಲಿ 3 ಕಾನ್ಸೆಪ್ಟ್ ಇದೆ. ಹೊಸ ಕಾನ್ಸೆಪ್ಟ್. ಹೌದು ನೋಡಿ, ನಿಮಗೆ ಕೈಮಗ್ಗದಂತ ಗುರ್ತಿಗೆ ಈ ತರ ಚಾಲ್ ಇರ್ಬೇಕು. ಹೌದು, ಈ ಜಾಯಿಂಟ್ಸ್ ಬರುತ್ತಲ್ವಾ, ಅಟ್ಯಾಚ್ಡ್ ಪಲ್ಲು. ಹೌದೌದು, ಅಟ್ಯಾಚ್ ಪಲ್ಲು ಬರುತ್ತೆ. ನೋಡಿ, ಇದು ಚಾಲ್ ಅಂತ ಹೇಳ್ತೀವಿ ನಾವು ಮಗ್ಗದವ್ರು ಹೇಳೋದಂಗೆ ಚಾಲ್ ಅಂತ. ಮತ್ತೆ ರೇಷ್ಮೆ ಎಳೆ ತೆಗೆದ್ಬಿಟ್ಟು ಸುಟ್ಟು ಚೆಕ್ ಮಾಡಿ ತಗೊಳ್ಳಿ ಅವರು. ಓಕೆನಾ? ಜರಿ ಬೇಕಾ? ಸಿಲ್ಕ್ ಫಾಸ್ಟ್ ಜರ್ಮನ್ ಜರಿ ಹಾಕ್ತಾ ಇದೀನಿ, ಟೆಸ್ಟೆಡ್ ಜರಿ. ಜರಿನೂ ತೆಗೆದು ಇದ್ರಲ್ಲಿ ಕೆಂಪು ಎಳೆ ಬರುತ್ತೆ. ಯಾರು ಇಷ್ಟು ಓಪನ್ ಆಗಿ ಹೇಳಕ್ ಹೋಗೋದಿಲ್ಲ. ಹೌದು, ನಾನು ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಸ್ಟಮರ್ ಮೋಸ ಹೋಗ್ಬಾರ್ದು. ಅಲ್ಲ, ಜೊತೆಗೆ ನೀವು ಮಗ್ಗದರ ಆಗಿರೋದ್ರಿಂದ ಇಷ್ಟು ನಾಲೆಡ್ಜ್ ಇದೆ. ಹೌದು ನೋಡಿ, ಕಸ್ಟಮರ್ ಬಂದು ಮೋಸ ಹೋಗ್ಬಾರ್ದು. ಅವ್ರು ದುಡ್ಡು ಕೊಟ್ಟಿರ್ತಾರಲ್ವಾ ನಮ್ಗೆ, ಅವ್ರ ದುಡ್ಡುಗ್ ತಕ್ಕಂತೆ ನಾವ್ ಐಟಮ್ ಕೊಡ್ಬೇಕಲ್ವಾ. ನೋಡಿ, ಈ ತರ ಎಲ್ಲ ಚೆಕ್ ಮಾಡೇ ತಗೊಳ್ಳಿ. ಯಾಕಂದ್ರೆ ಬಂದ್ ಚೆಕ್ ಮಾಡ್ತೀವಿ ಅಂದ್ಬಿಟ್ಟು 1000 2000 ಸ್ಯಾರಿಗೆಲ್ಲ ಹಿಂಗ್ ತಕೊಂಡ್ ಕುತ್ಕೊಂಡ್ರೆ ಆಗೋದಿಲ್ಲ. ಒಂದು ಕೈ ಮಗ್ಗದ ಪ್ಯೂರಿಟಿ ಸಿಲ್ಕ್ ಮಾರ್ಕ್ ಏನ್ ಕೊಡ್ತೀವಿ ಆ ಐಟಮ್ ಚೆಕ್ ಮಾಡ್ಕೊಳ್ಳಿ ಅವರು. ಇದು ಚೆನ್ನಾಗಿದೆ ಕಾನ್ಸೆಪ್ಟ್. ಇದು ಬಾಡಿ ಡಿಸೈನ್ ನೋಡಿ, ಇದು ಬಂದು ಅಫಿಷಿಯಲ್ ಕಲರ್, ಗ್ರೇಗೆ ಡಾರ್ಕ್ ಕಾಫಿ ಕಲರ್ ಬ್ಲೌಸ್. ಒಂದೊಂದ್ ಸ್ಯಾರಿ ಹಾಕೊಂಡು ಒಂದೊಂದ್ ತರ ಕಾಣಿಸ್ತೀವಿ ಮೇಡಮ್. ಹೌದು, ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಕಲರ್ ಡಲ್ ಇದಾರೆ ಅನ್ನೋದೇನಿಲ್ಲ. ನಾವು ಹಾಕೊಂಡು ಹೆಂಗ್ ರೆಡಿ ಆಗ್ತೀವಿ, ಯಾವ ತರ ಕಾಸ್ಟ್ಯೂಮ್ಸ್ ಹಾಕ್ತಿವಿ, ಯಾವ ತರ ಹೇರ್ ಸ್ಟೈಲ್ ಮಾಡ್ತೀವಿ, ಅದ್ರ ಮೇಲೆ ಹೋಗುತ್ತಿದ್ದು. ಇದಕ್ಕೆ ಮೇನ್ ಕಲರ್ ಬರೋದೇ ಇಲ್ಲ ಸ್ಯಾರಿ ಹಾಕೊಳ್ಳೋದಕ್ಕೆ. ನಾವು ಹಾಕೊಳ್ಳೋ ಸ್ಟೈಲ್ ಇರುತ್ತೆ ಅಷ್ಟೇ. ಬ್ಲೌಸ್ ಇರ್ಬೋದು ನೋಡಿ. ಓಕೆ, ಮೆಹಂದಿ ಗ್ರೀನ್ಗೆ ಹೊಸ ಕಲರ್ ಕಾಂಬಿನೇಷನ್, ಪರ್ಪಲ್ ಕಾಂಬಿನೇಷನ್ ಅನ್ಸುತ್ತಲ್ವಾ? ಅದು ಪರ್ಪಲ್ ಡಾರ್ಕ್ ಕಾಫಿ. ಡಾರ್ಕ್ ಕಾಫಿ. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಹೌದು, ಅದೇ ಹೇಳ್ತಾ ಇದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ವೈಟ್ಗಿದ್ದೀನಿ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಕನ್ಫ್ಯೂಸ್ ಆಗೋದೇ ಬೇಡ. ಎಲ್ಲಾ ತರ ಕಲರ್ಸ್ ಹಾಕೋಬಹುದು. ಬ್ಲೌಸ್ ಹಾಕೊಳ್ಳೋದು ನಾವು ಹಾಕೊಳ್ಳೋ ಕಾಸ್ಟ್ಯೂಮ್ಸ್ ಮೇಲೆ ಹೋಗುತ್ತಷ್ಟೇ. ಮೇಡಮ್, ಇದ್ ನೋಡಿ, ಆರೆಂಜ್ಗೆ ಬ್ಲಾಕ್. ಈ ಕಲರ್ ತುಂಬಾ ಹುಡುಕ್ತಾ ಇರ್ತಾರೆ. ಇದು ಯಾರು ಹಾಕೊಂಡ್ರು ತುಂಬಾ ಚೆನ್ನಾಗೇ ಇರುತ್ತೆ. ಇದೆಲ್ಲ ಫ್ಯಾನ್ಸಿ ಕಲರ್ಸ್ ಗಳು. ಹೌದು, ಹೊಸ ಕಲರ್ ಕೂಡ. ಅದು ನೋಡಿ, ತುಂಬಾ ಡಿಫ್ರೆಂಟ್ ಕಲರ್ಸ್ ಇದು. ಆರೆಂಜ್ಗೆ ಬ್ಲಾಕ್, ಬ್ರಿಕ್ ಆರೆಂಜ್ ಅಲ್ವಾ ಇದು? ನೋಡಿ, ಸ್ಮಾಲ್ ಸ್ಮಾಲ್ ಚೆಕ್ಸ್ ವಿತ್ ಬಾರ್ಡರ್ ಎಷ್ಟು ಡೀಸೆಂಟ್ ಆಗಿ ಮಾಡ್ಸಿದೀನಿ. ಸ್ಮಾಲ್ ಸ್ಮಾಲ್ ಹ್ಯಾಂಡ್ ಬುಟ್ಟ. ಇದು ಬಂದು ಸಿಲ್ವರ್ ಜರಿ ಬರುತ್ತೆ. ಇದು ಸ್ವಲ್ಪ ರೇಟ್ ಕಾಸ್ಟ್ ಇರುತ್ತೆ. ಸಿಲ್ವರ್ ಜರಿ ಬರುತ್ತೆ. ಜರಿ ಕಾಸ್ಟ್ ಇರುತ್ತೆ. ಇದು ಓಕೆ, ಸಿಲ್ವರ್ ಟಚ್ ಬರುತ್ತೆ. ನೋಡಿ, ಇದು ಬುಟ್ಟ ಇಷ್ಟು ಪುಟ್ಟದಾಗಿರೋ ಡಿಸೈನ್ ಅಷ್ಟೇನೆ, ಕೈಯಲ್ಲೇ ಟರ್ನ್ ಮಾಡಿದೀವಿ ನಾವು. ನೋಡಿ, ಅದು ತೋರಿಸಿ, ಅದು ಎಲ್ಲ ಹ್ಯಾಂಡ್ ಪೀಸ್ಟ್ ಇರುತ್ತೆ. ಇಲ್ಲಿ ತೋರಿಸಿ ನೋಡಿ. ಸೂಪರ್ ಮ್ಯಾಮ್. ಹ್ಯಾಂಡ್ ವಿವಿಂಗ್ ಮೇಡಮ್ ಇದು. ನೋಡಿ, ಇದ್ರಲ್ಲೂ ಚಾಲ್ ಸಿಗುತ್ತೆ ವಿತ್ ಬುಟ್ಟ. ನೋಡಿ, ಕೈಯಲ್ಲೇ ಟರ್ನ್ ಮಾಡಿಸಿರೋದು. ತುಂಬಾ ಕೆಲಸ ಹಿಡಿಯುತ್ತೆ. ಇದು ಒಂದ್ ಸ್ಯಾರಿ ರೆಡಿ ಆಗೋದಕ್ಕೆ ಒಂದು 12 or 15 days ಬೇಕಾಗುತ್ತೆ. ಈ ಒಂದು 12 days ಅಲ್ಲಿ ಇದು ಒಂದ್ ಸ್ಯಾರಿ ರೆಡಿ ಆಗಿದೆ. ನನ್ನ ಹತ್ರ ಬಂದೆಲ್ಲ ಕ್ಯಾಟ್ಲಾಗ್ ಪೀಸಸ್ ಇರುತ್ತೆ. ಇವಾಗ ಇದೇ ಸ್ಯಾರಿ 10 ಸೀರೆ ಬೇಕಂದ್ರೆ ನಾನು ಆರ್ಡರ್ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಕೆಲಸ ಅಷ್ಟು 12 ದಿವಸ 13 ದಿವಸ ಟೈಮ್ ಹಿಡಿಯುತ್ತೆ. ಆರ್ಡರ್ ತಗೊಂಡು ನಾನು ಟೈಮ್ ತಗೊಳ್ತೀನಿ. ನಾನು ಈ ಸ್ಯಾರಿನಲ್ಲಿ ಇಷ್ಟು ಪೀಸ್ ಬೇಕಂದ್ರೆ ಟೈಮ್ ತಗೊಳ್ತೀವಿ. ಈಗ ಬಂತಾ, ಸೇಲ್ ಆಯ್ತಾ, ನೆಕ್ಸ್ಟ್ ಐಟಮ್ ಬೇಕಂದ್ರೆ ವೇಟ್ ಮಾಡ್ಬೇಕು. ನೋಡಿ, ಅವ್ರಿಗೆ ಏನಾದ್ರು ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ ಅಂದ್ರೆ ನಾನೇ ಪ್ಲಾನ್ಸ್ ಮಾಡ್ತೀನಿ. ಅವ್ರಿಗೆ ಯಾವ ತರ ಚೆನ್ನಾಗಿ ಕಾಣುತ್ತೆ ನೋಡ್ಬಿಟ್ಟು ಐಡಿಯಾನು ಕೊಡ್ಬೋದು. ಏನಿದೆ ಸ್ಪೆಷಲ್ ಆಗಿ? ಕಲರ್ ಅದೇ ಅಷ್ಟು ಡಿಫ್ರೆಂಟ್ ಆಗಿದೆ. ಇದು ವರ್ಕ್ ಕೂಡ. ಯಾರೋ ಒಂದ್ ಪ್ರೆಗ್ನೆನ್ಸಿ ಹುಡುಗಿ ಬಂದಿದ್ರು, ಅವ್ರಿಗೆ ನಾನೇ ಹೇಳಿದ್ವಿ ತಗೊಳ್ಳಿ ಅಂತ ಅಂದ್ಬಿಟ್ಟು. ಎಲ್ಲಾ ಗ್ರೀನ್ ತಗೊಂಡ್ರೆ ಅವ್ರು ಯಾಕೋ ಇದೇ ಇಷ್ಟಪಟ್ಟು ತಗೊಂಡ್ರು, ನಾನು ಹೇಳ್ದೆ ಅಂದ್ಬಿಟ್ಟು. ಫೋಟೋಸ್ ಎಲ್ಲ ಕಳ್ಸಿದಾರೆ. ಅಷ್ಟು ಚೆನ್ನಾಗಿ ಬಂದಿದೆ ಈ ಸ್ಯಾರಿ. ಮತ್ತೆ ಸೇಮ್ ಪೀಸ್ ರೆಡಿ ಮಾಡಿಸ್ತೆ ನಾನು. ಅವ್ರು ಹಾಕೊಂಡಾಗ ಒಳ್ಳೆ ಲುಕ್ ಇತ್ತಿದ್ದು. ನೋಡಿ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಗ್ರೇ ಅನ್ಸದಲ್ವಾ? ಅದು ಸ್ಟೀಲ್ ಗ್ರೇ ಅನ್ಸುತ್ತೆ. ಹೌದು, ಗ್ರೇಗೆ ಲೈಟ್ ಪರ್ಪಲ್ ಪಿಂಕ್ ಶೇಡ್. ಇದು ಮಾಮೂಲಿ ಪಿಂಕ್ ಅಲ್ಲ, ಒಂಥರ ರೋಸ್ ಪೆಟಲ್ಸ್ ಬರುತ್ತಲ್ವಾ. ಎಲ್ಲ ಸಣ್ಣ ಕಾನ್ಸೆಪ್ಟ್ ಜೊತೆಗೆ ಏನು ಚೆಕ್ಸ್ ಪ್ಯಾಟರ್ನ್ ಅಲ್ವಾ? ಹೌದೌದು. ಡಿಸೈನ್ ಎಲ್ಲ ತುಂಬಾ ಡೀಸೆಂಟ್ ಆಗಿರ್ಬೇಕು ಮೇಡಮ್. ಓವರ್ ಆಗಿ ದೊಡ್ಡದಾಗಿ ಜಾತ್ರೆ ತರ ಇದ್ರೆ ಯಾರು ತಗೊಳಲ್ಲ. ಕಸ್ಟಮರ್ ನೋಡಿದ ತಕ್ಷಣ ಒಂದ್ ತಗೊಳ್ಳೋ ಸ್ಯಾರಿ ಬಂದು 2 ತಗೊಂಡೋಗಿ ಇಟ್ಕೊಂಡ್ಬಿಡ್ಬೇಕು ಅಷ್ಟೇನೆ. ಫೆಸ್ಟಿವಲ್ ಇದೆ ಇರಪ್ಪ, ಕಲೆಕ್ಷನ್ ಸಿಕ್ಕಿದೆ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ, ಒಂದಲ್ಲ 4 ತಗೊಂಡೋಗಿ ಸ್ಟಾಕ್ ಮಾಡ್ಕೊಂಡ್ಬಿಡೋಣ ಅನ್ನೋ ತರ ಇರ್ತಾರೆ ಇಲ್ಲಿ. ಇದು ನೋಡಿ, ನಿಮಗೆ ಇದನ್ನು ತೋರಿಸ್ತೀನಿ ಕಾನ್ಸೆಪ್ಟ್. ಇದು ಬುಟ್ಟ ಕಾನ್ಸೆಪ್ಟ್, ಓಪನ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಕಾರ್ನರ್ ಬುಟ್ಟ, ಆಂಟಿಕ್ ಜರಿ ವಿವಿಂಗ್ ಮ್ಯಾಮ್ ಇದು. ಮೇಡಮ್, ಎಲ್ಲ ಜರಿ ಎಲ್ಲ ಸಿಲ್ಕ್ ಅಷ್ಟೇ ಇರುತ್ತೆ. ಕಲರ್ ಶೇಡ್ಸ್ ಮಾತ್ರ ಸ್ವಲ್ಪ ಬೇಕಂದ್ರೂ ಚೇಂಜಸ್ ಇರುತ್ತೆ.
ಒಬ್ಬರು ಆಂಟಿಕ್ ಜರಿ ಕೇಳ್ತಾರೆ, ಒಬ್ಬರು ಗೋಲ್ಡ್ ಕೇಳ್ತಾರೆ. ನೋಡಿ ಚೆಕ್ಸ್ ಅಲ್ಲಿ ನೋಡಿ 2 ಪಿಕಾಕ್ ಬಂದು ಈ ತೇರಲ್ಲಿ ಕೂತ್ಕೊಂಡಿರೋ ತರ ಇದೆ, ವಿತ್ ಒಂದ್ ಮ್ಯಾಂಗೋ ಇದೆ. ಒಂದೊಂದಕ್ಕೂ ಒಂದೊಂದ್ ಬುಟ್ಟ ಚೇಂಜ್ ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹ್ಯಾಂಡ್ ಟ್ವಿಸ್ಟ್ ಇರುತ್ತಲ್ಲ? ಹೌದು, ಹ್ಯಾಂಡ್ ಮೇಡ್ ವಿತ್ ಬುಟ್ಟ. ಬ್ರೋಕೆಟ್ ಅಂತಾನು ಅನ್ಸಲ್ಲ, ತುಂಬಾ ಹೆವಿ ಅಂತಾನು ಅನ್ಸಲ್ಲ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಚೆನ್ನಾಗಿದೆ. ವಿತ್ ಇದು ಕೂಡ ನಾವು ಲೈನ್ಸ್ ಪ್ಯಾಟರ್ನ್ ನೋಡಬಹುದು. ಸಿಲ್ವರ್ ಜರಿ ಮತ್ತೆ ಸಿಲ್ವರ್ ವಿತ್ ಗೋಲ್ಡ್. ಒಂದ್ ಬುಟ್ಟ ಸಿಲ್ವರ್ ಬರುತ್ತೆ, ಒಂದ್ ಬುಟ್ಟ ಗೋಲ್ಡ್ ಬರುತ್ತೆ. ಇದು ಪ್ಯೂರ್ ಹ್ಯಾಂಡ್ಲೂಮ್. ಲೈನ್ಸ್ ವಿವಿಂಗ್ ಕೂಡ ಸಿಲ್ವರ್ ಪ್ಲಸ್ ಗೋಲ್ಡ್ ಕೊಟ್ಟಿದ್ದಾರೆ. ಹೌದೌದು, ಪ್ಯೂರ್ ಕೈ ಮಗ್ಗದ ಸೀರೆ. ಓಕೆ, ಗ್ಯಾರಂಟಿ ಇರುತ್ತೆ. ಸಿಲ್ಕ್ ಮಾರ್ಕ್ ವಿತ್ ಸಿಲ್ಕ್ ಮಾರ್ಕ್ ಜೊತೆಗೆ ಕೊಟ್ಬಿಡ್ತೀವಿ. ನಾವು ವೀವರ್ಸ್ ಅಂತ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ಗೌರ್ಮೆಂಟ್ ಇಂದ. ಸಿಲ್ಕ್ ಮಾರ್ಕ್ ಜೊತೆಗೆ ಸಿಗುತ್ತೆ. ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿದೆ, ಸರ್ಟಿಫೈಡ್ ಆಗಿದೆ. ಹೌದು. ಓಕೆ, ಇದು ಬ್ರೈಡಲ್ಸ್ ಮೇಡಮ್, ಬ್ರೈಡಲ್ ಕಲೆಕ್ಷನ್. ಹಾ ಮೇಡಮ್. ನೋಡಿ ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು. ಕಸ್ಟಮರ್ ಯಾವ ತರ ಆರ್ಡರ್ ಕೊಡ್ತಾರೆ ಆ ತರ ಐಟಮ್ ನಾ ರೆಡಿ ಮಾಡಿ ಕೊಡಕ್ ರೆಡಿ ಇರ್ತೀನಿ. ಇವಾಗ ಟ್ರೆಂಡ್ ಏನಿದೆ, ಬರ್ತಾರಲ್ವಾ ಫೋಟೋಸ್ ಹಿಡ್ಕೊಂಡು ಅದೇ ತರ ಬೇಕು ಇದೇ ತರ ಬೇಕಂತ. ನಮಗೂ ಆಲ್ಮೋಸ್ಟ್ ಚೆನ್ನಾಗಿ ಅವರೇ ಕಲ್ಸ್ಬಿಟ್ಟಿರ್ತಾರೆ ಯಾವ ತರ ಕಲೆಕ್ಷನ್ಸ್ ನಾವು ಮಾಡಿಸ್ಬೇಕಂತ. ಕಸ್ಟಮರೇ ಐಡಿಯಾ ಕೊಟ್ಬಿಡ್ತಾರೆ. ನೋಡಿ ಅದಕ್ಕೆ ನಿಮ್ದು ಐಡಿಯಾ ಸೇರಿಸಿ ಇನ್ನೂ ಚೆನ್ನಾಗಿ ಮಾಡಿಸ್ತೀರಾ. ತುಂಬಾ ಚೆನ್ನಾಗಿ ಮಾಡಿಸ್ತೀರಾ. ತುಂಬಾ ತರ ಕೇಳ್ಕೊಂಡ್ ಬರ್ತಾರೆ ಮೇಡಮ್. ನೋಡಿ ಇದೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ. ಹೌದು, ಇದು ಕಲಂಜಲಿ ವರ್ಕ್ ಅನ್ಸುತ್ತಲ್ಲ? ಹೌದು, ಮುಹೂರ್ತಂ ಸ್ಯಾರಿ ನೋಡಿ ಸ್ಪೆಷಲ್ ಆಗಿದೆ. ವಿತ್ ಬಾರ್ಡರ್ ಕಾಂಬಿನೇಷನ್, ಮೆರೂನು, ಗ್ರೀನು, ಪಿಂಕ್ ಎಲ್ಲ ಹಾಕಕ್ ಬೋರ್ ಆಗಿರುತ್ತೆ. ನೋಡಿ ವೈಲೆಟ್, ಡಾರ್ಕ್ ವೈಲೆಟ್ ಅಲ್ಲಿ ಮಾಡಿಸಿದ್ದೀನಿ. ಫೋಟೋಸ್ ಯಾವ್ದೋ ಹಿಡ್ಕೊಂಡ್ ಬರ್ತಾರೆ ಮೇಡಮ್, ನಾನು ಅವ್ರಿಗೆ ಹೇಳ್ತೀನಿ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತೀರಾ ನೀವು. ನಿಮ್ದೇ ಓನ್ ಆಗಿ ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಅಲ್ವಾ. ಬೇರೆ ಯಾರೋ ಹಾಕಿರೋದನ್ನ ನೀವು ಕಾಪಿ ಮಾಡಕ್ ಹೋಗ್ಬೇಡಿ. ನೀವು ಹೊಸ ತರ ಐಟಮ್ ಹಾಕೊಳ್ಳಿ. ಅದನ್ನ ಹಾಕೊಂಡಾಗ ಒಂದ್ ಇಮೇಜ್ ಮಾಡ್ಕೊಳ್ಳಿ. ಈ ಸ್ಯಾರಿ ಹಾಕೊಂಡಾಗ ಮುಹೂರ್ತಕ್ಕೆ ಕಾಸ್ಟ್ಯೂಮ್ಸ್ ಹಾಕೊಂಡು ನಿಮ್ಮ ಸೇರೆ ಫೋಟೋ ಇಟ್ಕೊಂಡು ಬೇರೆ ಕಡೆ ಹುಡುಕ್ಬೇಕು ಅವ್ರು. ಎಲ್ಲಿ ತಗೊಂಡ್ರು, ಎಲ್ಲಿ ಅಂತ ಅಂದ್ಬಿಟ್ಟು ಆ ತರ ಮಾಡಿ. ನೀವು ಯಾರೋ ಹಾಕೊಂಡ್ರದನ್ನ ಯಾಕೆ ಕಾಪಿ ಮಾಡ್ತೀರಾ, ಒಂದೇ ತರ ಯಾಕೆ ಹಾಕೊಳ್ತೀರಾ ಅಂದ್ಬಿಟ್ಟು ಐಡಿಯಾಸ್ ಕೊಡ್ತೀವಿ ನಾವು. ಇದು ನೋಡಿ ಎಲ್ಲದಲ್ಲೂ ನಾವು ಬುಟ್ಟ ಕಾನ್ಸೆಪ್ಟ್ ಮಾಡ್ತೀವಿ. ಇದು ಬಾಡಿ ಡಿಸೈನ್ ಕಂಪ್ಲೀಟ್ ಆಗಿ ನಿಮಗೆ ಯೂನಿಕ್ ಬುಟ್ಟ. ಒಳಗಡೆ ನೋಡಿ ಮೇಡಮ್ ಡಿಸೈನ್ ಎಷ್ಟು ಡಿಫ್ರೆಂಟ್ ಆಗಿದೆ. ಮಾಮೂಲಿ ಬ್ರೋಕೆಟ್ಸ್ ಗಿಂತ ಸ್ಪೆಷಲ್ ಆಗಿದೆ ಇದು. ಇದೇ ನಿಮ್ದು ಸ್ಪೆಷಲ್ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ ಕಲೆಕ್ಷನ್ ವೈಸ್ ಎಲ್ಲ. ಬಾರ್ಡರ್ ಡಿಸೈನ್ ಆಗಿ ಸುಮ್ನೆ ಯಾರೋ ಹಾಕಿರೋ ಫೋಟೋ ಇಟ್ಕೊಂಡು ಓಡಾಡ್ತಾರೆ ಅಷ್ಟೇ. ಖರ್ಚು ಮಾಡ್ಬಿಟ್ಟು ಹ್ಯಾಂಡ್ ವರ್ಕ್ ಬ್ಲೌಸ್ ಗಳು ರೆಡಿ ಮಾಡಿಸ್ಕೊಂಡು ಡಿಫ್ರೆಂಟ್ ಆಗಿ ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ಸ್ ಹಾಕೊಂಡಾಗ ಆ ಸೆಲೆಬ್ರಿಟಿಗಿಂತ ಇವ್ರು ಇನ್ನ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ. ಮೇನ್ ಬ್ಯೂಟಿಷಿಯನ್ ಕರೆಕ್ಟ್ ಆಗಿರೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ವಿತ್ ಹಾಕೊಳ್ಳೋ ಸ್ಯಾರಿ, ಬ್ಲೌಸ್, ಹಾಕೊಳ್ಳೋ ಕಾಸ್ಟ್ಯೂಮ್ಸ್, ಜ್ಯುವೆಲ್ರಿ ಸೆಟ್, ಆ ಸೀರೆಗೆ ತಕ್ಕಂತೆ ಅವ್ರು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾರೆ. ಬ್ರೈಡಲ್ಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ತುಂಬಾ ಕಲೆಕ್ಷನ್ಸ್ ಇದೆ. ಅಲ್ಲಿ ನೋಡ್ತಿದ್ರಲ್ಲ ಅದಷ್ಟು ಬಂದ್ಬಿಟ್ಟು ನೀವು ನಾನು ಒಂದ್ ರೋ ತೋರಿಸ್ತಿದೀನಿ. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಬ್ರೈಡಲ್ಸ್ ಬ್ರೈಡಲ್ ಕಲೆಕ್ಷನ್. ಪಾಲಿಶ್ ಅಲ್ಲೂ ಇರುತ್ತೆ, ಬರ್ತಾ ಇರುತ್ತೆ. ಬಂದಂಗ್ ಫ್ರೆಶ್ ಐಟಮ್ ಹಂಗೆ ಖಾಲಿನೂ ಆಗ್ತಾ ಇರುತ್ತೆ ನಮ್ಮ ಹತ್ರ. ಸೊ ಇದು ನೋಡಿ, ಇದು ಕಲಾಂಜಲಿ ವರ್ಕ್ ಅಲ್ಲಿ ಬಂದಿದೆ, ಇದು ಸೆಲ್ಫ್ ಅಲ್ಲಿ ಬಂದಿದೆ, ಇದು ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ. ಇದೆಲ್ಲ ಚೆನ್ನಾಗಿದೆ. ಇದು ಗೋಲ್ಡನ್ ಕಲರ್ ಅಲ್ಲಿ ಡಿಮ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಕೇಳ್ತಾರೆ. ಗೋಲ್ಡ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನನ್ನ ಹತ್ರ. ಓಕೆ, ಈ ಗೋಲ್ಡ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಕಲರ್ ಶೇಡ್ಸ್ ತುಂಬಾ ಇದೆ. ಓಕೆ, ಇದೆಲ್ಲ ಸೆಲ್ಫ್ ಅಲ್ಲಿ ಡಿಸೈನ್ಸ್ ಎಲ್ಲ ಕಲಾಂಜಲಿ ವರ್ಕ್ ವಿತ್ ಬುಟ್ಟ ಬ್ರೋಕೆಡ್ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಹೇಳಿ ಮೇಡಮ್. ನಿಮ್ ಶ್ರೀಗಂಧ ಬ್ಲಾಗ್ಸ್ ಚಾನೆಲ್ ಕಡೆಯಿಂದ ಬರೋರ್ಗೆ ಒಂದು ಸ್ಪೆಷಲ್ ಆಫರ್ ಬಿಟ್ಟಿದೀವಿ ಮೇಡಮ್. ಏನದಂದ್ರೆ ನೋಡಿ, ಇದು ಟಿಶ್ಯೂ ಬ್ರೋಕೆಟ್ ಇದು. ಓಕೆನಾ. ಈ ಟಿಶ್ಯೂ ಬ್ರೋಕೆಟ್ ನಮ್ಮಲ್ಲಿ ಬಂದು ಹೋಲ್ಸೇಲ್ ಪ್ರೈಸ್ 3200 ಇತ್ತು. ಈಗ ಈ ಟಿಶ್ಯೂ ಬ್ರೋಕೆಟ್ ನ 4 ಸ್ಯಾರಿಗೆ 10,000 rupees 4 ಸ್ಯಾರಿಗೆ ಆಫರ್ ಬಿಟ್ಟಿದೀವಿ. 10,000 ಗೆ 4 ಸ್ಯಾರೀಸ್. ಹೌದು, ಹೋಲ್ಸೇಲ್ ಬಂದ್ಬಿಟ್ಟು 3,000. ಡಿಸೈನ್ ಎಲ್ಲ ತುಂಬಾ ಅಲ್ಟಿಮೇಟ್ ಆಗಿದೆ. ಕಲರ್ ಕಾಂಬಿನೇಷನ್ಸ್ ಇರ್ಬೋದು. 10,000 ರೂಪಾಯಿಗೆ 4 ಸೀರೆ ಆಫರ್ ಬಿಟ್ಬಿಟ್ಟಿದೀವಿ. ನೋಡಿ, ನಿಮ್ಮ ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ಬರೋರ್ಗೆ ಅದು ಎಷ್ಟು ದಿವಸ, 1 ಮಂತ್ ಮಾತ್ರ. 1 ಮಂತ್. ಹಾ ಮೇಡಮ್. ಈಗ 20th ಅಲ್ವಾ ಡೇಟ್, ಇವಾಗ ಬೇಡ. 25th ಇಂದ ನೆಕ್ಸ್ಟ್ ಮಂತ್ 25th ವರ್ಗುನು 1 ಮಂತ್ ಗೆ ಸ್ಪೆಷಲ್ ಆಫರ್ ಇದು. ಹಬ್ಬ ಮುಗಿಯುತ್ತಲ್ವಾ, ಹಬ್ಬ ಮುಗಿಯುತ್ತೆ. ವೆಡ್ಡಿಂಗ್ ಸೀಸನ್ ಇದೆ, ವೆಡ್ಡಿಂಗ್ ಸೀಸನ್ ಇದೆ. ಯಾಕಂದ್ರೆ ವೀವಿಂಗ್ ತುಂಬಾ ಸ್ಟಾಕ್ಸ್ ಇದೆ ನನ್ನ ಹತ್ರ. ನಾನು ಸ್ವಲ್ಪ ಕಡಿಮೆಗೆ ಕೊಟ್ಟಾಗ ಏನು ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನ್ ಇರೋದಿಲ್ಲ. ಇಲ್ಲಿ ಕಸ್ಟಮರ್ಗೆ 3,000 3,200 ಕೊಟ್ಟಿದೀವಿ. ಅದ್ರಲ್ಲೂ ಡಿಸ್ಕೌಂಟ್ ಆಗ್ತಾ ಇತ್ತು. ಓಕೆನಾ. ಏನ್ ಇಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಅಲ್ಲಿ ಕೊಡ್ತಿದ್ದಾರೆ ಅಂತಲ್ಲ,
3200 rupees ಇತ್ತು. ಅದ್ರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ತಾ ಇತ್ತು ಕಸ್ಟಮರ್ಗೆ. ನಿಮ್ಮ ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ನೀವು ಬಂದಿದ್ದೀರಲ್ವಾ, ಶ್ವೇತಾ ಅವ್ರು ಬಂದಿದಾರಲ್ವಾ, ಆ ಖುಷಿಗೋಸ್ಕರ 10,000 rupeesಗೆ 4 ಸ್ಯಾರಿ ಆಫರ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ನಮಗೆ ಪರ್ ಸಾರಿ 2500 ಬಿತ್ತು ಅಲ್ವಾ? ಹೌದು, 2500 ಸಿಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. 3200ಕ್ಕೆ ಮಾರಿದಂತ ಸಾರಿ ಇವಾಗ ನಮಗೆ 2500ಗೆ 2500 ಸಿಗ್ತಾ ಇದೆ. ಅಂದ್ರೆ ನಾವು ಹಿಂಗೆ 10,004 ತಗೋಬೇಕು. ಹೌದು, ಸಿಂಗಲ್ ತಗೊಂಡ್ರೆ ಪ್ರೈಸ್ ಮತ್ತೆ ಅದೇ ಆಗುತ್ತೆ. ಸಿಂಗಲ್ ತಗೊಂಡ್ರೆ ಮಾಮೂಲಿ ಅದೇ ನಾರ್ಮಲ್ 3200 ಕೊಡ್ತೀರಾ. ಅಂದ್ರೆ 3500 ಇದೆ. ಇವರು ರೆಗ್ಯುಲರ್ ಡಿಸ್ಕೌಂಟ್ ಬಂದ್ಬಿಟ್ಟು ಹೋಗ್ಬಿಟ್ಟು 3200 ಆಗುತ್ತೆ. ಹೌದು, ಏನ್ ಸೂಪರ್ ಆಗಿದೆ ನೋಡಿ ಸಾರಿ ಇದು. ಅದು ನೆಕ್ಸ್ಟ್ ಮಂತ್, ಇವಾಗ ಈ ಮಂತ್ 25th ಇಂದ ನೆಕ್ಸ್ಟ್ ಮಂತ್ 25th ವರ್ಗೂ ಮಾತ್ರ. ನೋಡಿ, ಬ್ಯೂಟಿಫುಲ್ ಮ್ಯಾಮ್, ತುಂಬಾ ಅಲ್ಟಿಮೇಟ್ ಆಗಿದೆ ಸ್ಯಾರಿ ಕಲೆಕ್ಷನ್ಸ್. ಕ್ವಾಲಿಟಿನೂ ಅಷ್ಟೇ ಮೇಡಮ್, ಏನ್ ಕಡಿಮೆ ಕೊಡ್ತಾ ಇದಾರೆ ಇವರು, ಏನೋ ಕ್ವಾಲಿಟಿ ಪ್ರಾಬ್ಲಮ್ ಇರ್ಬೋದು ಅಂತ ತಿಳ್ಕೊಳ್ಳೋದು ಬೇಡ. ಕ್ವಾಲಿಟಿನೂ ಫೈನ್ ಇದೆ. ಇದು ನೇಗೆ ಜಾಸ್ತಿ. ಹೌದು, ನಂದು ಆಫರ್ ಟೈಮ್ ಮುಗಿದ್ಮೇಲೆ ಇದೇ ಸ್ಯಾರಿ ಮಾಮೂಲಿ ಪ್ರೈಸೇ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ವೆಡ್ಡಿಂಗ್ ಆಫರ್ ಅಂತಾನೆ ಹೇಳ್ಬೋದು. ವೆಡ್ಡಿಂಗ್ ಆಫರ್ ಇರ್ಬೋದು, ಶಿವರಾತ್ರಿ ಸ್ಪೆಷಲ್ ಅಂತಾನೆ ತಿಳ್ಕೊಳ್ಳಿ, ಯುಗಾದಿ ಸ್ಪೆಷಲ್ ಅಂತಾನೆ ತಿಳ್ಕೊಳ್ಳಿ. 1 month ಇರುತ್ತೆ ಆಫರ್. ನೋಡಿ, ಟೋಟಲ್ ನನ್ನ ಕಡೆಯಿಂದ ಯಾವ್ದೋ ಎಕ್ಸ್ಪೆನ್ಸಸ್ ಇರೋದಿಲ್ಲ. ಏನೋ ಒಂದು ಕಸ್ಟಮರ್ಗೆ ಒಂದು ಟೈಮಲ್ಲಿ ಆಫರ್ ಅಂತ ನಾವು ಕೊಡ್ಬೇಕಲ್ವಾ ನಮ್ ಶಾಪ್ಸ್ ಕಡೆಯಿಂದ. ಖುಷಿ ಆಗಿರ್ಲಿ, ಹ್ಯಾಪಿ ಆಗಿರ್ಲಿ ಕಸ್ಟಮರ್ಸ್ ಬಂದು ತಗೊಂಡು. ಚೆನ್ನಾಗಿದೆ. ವೆಡ್ಡಿಂಗ್ ಇದೆ, ಗಿಫ್ಟಿಂಗ್ ಗೆಲ್ಲ ನೋಡ್ತಿರ್ತಾರೆ. ಸೊ ಅವ್ರಿಗೂ ಆತರ ತಗೊಂಡ್ರೆ ತುಂಬಾ ವರ್ತ್ ಆಗುತ್ತೆ ಅಲ್ವಾ? ಇನ್ನ ಒಂದು ಆಫರ್ ಇದೆ ಮೇಡಮ್, ಏನಿದೆ ತೋರಿಸ್ತೀನಿ. ಓಕೆ, ಹೇಳಿ. ನೋಡಿ, ಈ ಸ್ಯಾರಿ ಬಂದು 2500ಗೆ ಸೇಲ್ ಮಾಡ್ತಾ ಇದ್ದೆ. ಅದು ಹೋಲ್ಸೇಲ್ ಪ್ರೈಸ್. ಈಗ ನಿಮ್ ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ಬರೋ ಕಸ್ಟಮರ್ಸ್ಗೆ 1 month 25th, ಈ ಮಂತ್ 25th ಇಂದ ನೆಕ್ಸ್ಟ್ ಮಂತ್ 25th ವರ್ಗು 10,000 rupeesಗೆ 5 ಸ್ಯಾರಿ ಆಫರ್ ಬಿಟ್ಟಿದ್ದೀನಿ. ಸೂಪರ್. 10,000ಗೆ 5? ಹಾ ಮೇಡಮ್, 10,000ಗೆ 5 ಸ್ಯಾರಿ. ಆಕ್ಚುಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ 25 ಇತ್ತು. ಅದೊಂದು ಸ್ಯಾರಿ ತಗೊಳ್ಳಿ. ನೋಡಿ ಮೇಡಮ್, ಈ 5 ಸ್ಯಾರೀಸ್ ಮಾಡ್ತೀರಾ? ಹಾ ಮೇಡಮ್, ಮಾಡಿ ತೋರಿಸ್ತೀನಿ. 2500 ಇರುವಂತ ಸ್ಯಾರಿ ಇವಾಗ ಬಂದ್ಬಿಟ್ಟು ನಮಗೆ 25ಗೆ ಸೇಲ್ ಮಾಡ್ತಾ ಇದೆ. ಹೋಲ್ಸೇಲ್ ಪ್ರೈಸ್, ಫಿಕ್ಸ್ಡ್ ಪ್ರೈಸ್ 25 ಇತ್ತು. ನಿಮ್ಮ ಶ್ರೀಗಂಧ ಬ್ಲಾಗ್ಸ್ ಕಡೆಯಿಂದ ಬರೋ ಕಸ್ಟಮರ್ ಈ ಮಂತ್ 25th ಇಂದ ನೆಕ್ಸ್ಟ್ ಮಂತ್ 25th ವರ್ಗು ಒಂದು ಟಿಶ್ಯೂ ಬ್ರೋಕೆಟ್ ಆಫರ್ ಬಿಟ್ಟಿದ್ದೀನಿ. 10,000ಗೆ 4 ಅಂತ ಅಂದ್ಬಿಟ್ಟು. ಇದು ಅಷ್ಟೇ ಬುಟ್ಟ ಸ್ಟೈಲು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ನಿಮ್ಗೆ 10,000ಗೆ 5 ಸ್ಯಾರಿ ಆಫರ್ ಬಿಟ್ಟಿದ್ದೀನಿ. ಸಿಂಗಲ್ ಪೀಸ್ ತಗೊಂಡ್ರೆ ಸೇಮ್ ಪ್ರೈಸ್ ಇರುತ್ತೆ, 2500 ಇರುತ್ತೆ. 5 ಸ್ಯಾರಿ ತಗೊಂಡವ್ರಿಗೆ 2,500 ರೂಪಾಯಿ ಡಿವೈಡ್ ಆಗುತ್ತೆ ಮೇಡಮ್. ಇದು ಸೂಪರ್ ಮ್ಯಾಮ್. ನೋಡಿ, ತುಂಬಾ ಸ್ಟಾಕ್ಸ್ ಆಗಿದೆ. ವೀವರ್ಸ್, ನಮ್ಮ ಮಗ್ಗದವ್ರಿಗೆ ಒಂದ್ ಕೆಲ್ಸ ಬೇಕಲ್ವಾ, ಬೇಗ ಬೇಗ ಫಾಸ್ಟ್ ಮೂವ್ ಆಗ್ಲಿ. ನಮ್ಮ ಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಒಂದು ಆಫರ್ ಬಿಡ್ಬೇಕಲ್ವಾ ಮೇಡಮ್, ಅವಾಗ ಒಂದೊಂದು ಆಫರ್ ಬಿಡ್ಬೇಕು. ನೋಡಿ, ಕ್ವಾಲಿಟಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೂಪರ್ ಮ್ಯಾಮ್. ಕಲರ್ ಕಾಂಬಿನೇಷನ್ಸ್ ಇದೆ, ತಗೊಳ್ಬೇಕು ಅನ್ನೋದೇನಿಲ್ಲ, ಬೇರೆ ಇರುತ್ತೆ, ಬೇಕಾದಷ್ಟಿದೆ ಕಲೆಕ್ಷನ್ಸ್ ಆಗಿದೆ. ಕಲರ್ ಕಾಂಬಿನೇಷನ್ಸ್, ಸ್ಟೈಲು, ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಕಸ್ಟಮರ್ಗೆ ಯಾವ ಕಲರ್ ಇಲ್ಲ, ಯಾವ ಡಿಸೈನ್ ಇಲ್ಲ, ಅವ್ರು ಇಂಥದೇ ಆಯ್ಕೆ ಮಾಡ್ಕೋಬೇಕು. ಈಗ ಆಫರ್ ಬಿಟ್ಟಿದೀವಿ ಅನ್ನೋದೇನಿಲ್ಲ. ಟೋಟಲಿ 5 ಸ್ಯಾರಿ ಯಾವ್ದಾದ್ರು ತಗೊಳ್ಬಹುದು, ಯಾವ್ದಾದ್ರು ಪಿಕ್ ಎನಿ ಸ್ಯಾರಿ. ಹೌದು, ಸೊ ನೇಗೆ ಆಗಿರುತ್ತೆ. ಸೊ ವೆಡ್ಡಿಂಗ್ ಹೇಳ್ತಾ ಇದ್ರು, ವೆಡ್ಡಿಂಗ್ ಗೆ ತುಂಬಾ ಡಿಮ್ಯಾಂಡಿಂಗ್ ಕಲೆಕ್ಷನ್ಸ್ ಇದೆಲ್ಲ. ತುಂಬಾ ನೇಗೆ ಮಾಡ್ಸಿದೀವಿ, ಅವ್ರಿಗೂ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಆಫರ್ ಕೊಡ್ತಿದ್ದೀನಿ ಶ್ವೇತಾ ಅಂತ ಹೇಳ್ತಿದ್ರು. ಸೊ ಕೊಟ್ಟಿದ್ದೀರಾ ಮಮ್ಮ ಇದನ್ನ? ಓಕೆ, ಸೂಪರ್ ಆಗಿರೋ ಸ್ಯಾರಿ ಆಫರ್ ಕೊಟ್ಟಿದ್ದೀರಾ. ಆಫರ್ ಕೊಡ್ಬೇಕಲ್ವಾ ಮೇಡಮ್? ಓಕೆ, ಬ್ರೋಕೆಟ್ ಅಲ್ಲಿ ಇಷ್ಟೊತ್ತು ತೋರಿಸ್ತೆ ಅಲ್ವಾ? ನೋಡಿ, ಈ ತರದ್ದೆಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ ಐಟಮ್. ಆಂಟಿಕ್ ಜರಿ ಬರುತ್ತೆ, ಇದು ಬ್ರೋಕೆಟ್ಸ್ ಏನೆ. ಬ್ರೋಕೆಟ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು, ಎಲ್ಲ ಒಂದೇ ತರ ಐಟಮ್. ಪ್ಯೂರ್ ಬರುತ್ತಾ? ಪ್ಯೂರ್ ಅಲ್ಲ, ಸೆಮಿ ಮೇಡಮ್. ಇದು ಹೌದಾ? ಪ್ರೈಸ್ ತುಂಬಾ ಕಡಿಮೆ ಇದೆ, ಇದು ಬರುತ್ತೆ. ಇದೆಲ್ಲ ಪ್ರೈಸ್ ತುಂಬಾ ಕಡಿಮೆಲೇ ಇದೆ, 3,500ಗೆ ಸಿಕ್ಬಿಡುತ್ತೆ. 3,500 ಆಗುತ್ತೆ ವಿತ್ ಡಿಸ್ಕೌಂಟ್ ಬರುತ್ತೆ. ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. 3,500 ಮೇಲೆ ಡಿಸ್ಕೌಂಟ್ ಕೊಡ್ತೀರಾ? ಹೌದು, ಡಿಸ್ಕೌಂಟ್ ಇರುತ್ತೆ ಸ್ವಲ್ಪ. ಅದು ಬಲ್ಕ್ ಆಗಿ ತಗೊಂಡವ್ರಿಗೆ. ಬಲ್ಕ್ ಆಗಿ ತಗೊಂಡ್ರೆ. ಹಾ ಮೇಡಮ್. ಇದು ನೋಡಿ ಮೇಡಮ್, ಇದೆಲ್ಲ ಫ್ಯಾನ್ಸಿ ಕಲೆಕ್ಷನ್, ಡಿಸೈನರ್ ಪೀಸ್ ವಿತ್ ಎಲ್ಲ ನಾಟ್ ವರ್ಕ್ ಮಾಡಿಸ್ಬಿಟ್ಟಿದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ಇದು ಲೆನಿನ್ ಕಾಟನ್ಗೆ ವಿತ್ ಪ್ರಿಂಟ್, ಪೇಂಟ್, ವಿತ್ ನಾಟ್ ವರ್ಕ್, ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಇದೆಲ್ಲ ಅಫಿಷಿಯಲ್ ವೇರು, ಹಾಕೊಳ್ಳೋಕು ಚೆನ್ನಾಗಿರುತ್ತೆ. ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋರು ಸ್ಯಾರಿನೇ ವೇರ್ ಮಾಡ್ಬೇಕು ಅನ್ನೋರ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದು. ಸಾಫ್ಟ್ ಇದೆ ಮತ್ತೆ ಸ್ಯಾರಿ ಕೂಡ. ಹೌದು, ತುಂಬಾ ಸಾಫ್ಟ್ ಇದೆ. ಇದ್ ನೋಡಿ ಮೇಡಮ್, ತುಂಬಾ ಸ್ಪೆಷಲ್ ಆಗಿದೆ ಸೀರೆ. ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಇದು. ಚೆನ್ನಾಗಿದೆ. ನನಗೆ ಈ ತರ ಕ್ಲಾತ್ಸ್ ತುಂಬಾ ಇಷ್ಟ ಆಗೋದು. ಡುಪಿಯನ್ ಕ್ಲಾತ್ ಅಂತ ಬರುತ್ತಲ್ವಾ? ಏನ್ ಕ್ಲಾತ್? ಡುಪಿಯನ್ ಕ್ಲಾತ್. ಡುಪಿಯನ್ ಅಲ್ಲಿ ಡುಪಿಯನ್ ಲೆನಿನ್ ಬರುತ್ತಲ್ವಾ? ನೋಡಿ, ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಈಗ ಒಂದ್ ಬ್ಲೌಸ್ ಹ್ಯಾಂಡ್ ವರ್ಕ್ ಗೆ ಎಷ್ಟು ಕಾಸ್ಟ್ ಇರುತ್ತೆ? ಹೌದು. ಓಕೆನಾ? ಇದೆಲ್ಲ ಕಲ್ಕತ್ತಾ ಕಳಿಸ್ಬಿಟ್ಟು ನಾವು ವರ್ಕ್ ಮಾಡಿಸಿ ತರಿಸ್ತಾ ಇರೋದು. ನೋಡಿ, ಬ್ಲೌಸ್ಗೂ ವಿತ್ ಹ್ಯಾಂಡ್ ವರ್ಕ್ ಬಂದಿದೆ. ಇದೆಲ್ಲ ಪ್ಯೂರ್ ಡುಪಿಯನ್ ಇರುತ್ತೆ? ಹೌದು, ಪ್ಯೂರ್ ಅಲ್ಲ, ಇದೆಲ್ಲ ಸೆಮಿ ಬರುತ್ತೆ. ಫಸ್ಟ್ ಕ್ವಾಲಿಟಿ ಇರುತ್ತೆ. ಫಸ್ಟ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಸಾಫ್ಟ್. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅಫಿಷಿಯಲ್ ವೇರ್ ಇರುತ್ತೆ. ಹೌದು.
ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ, ಕಲರ್ ಕ್ಲಾಸ್ ಕಾಂಬಿನೇಷನ್ ಲುಕ್ ಸಿಗುತ್ತೆ. ಇದ್ರ ಕಲರ್ಸ್ ಅವೈಲೇಬಲ್ ಇರುತ್ತೆ. ಹಾ ಕಲರ್ ಸಿಗುತ್ತೆ. ಅದು ಬಂದು ತಕ್ಷಣಕ್ಕೆ ನಾನು ಅದು ಪೇಂಟ್ ಕಳ್ಸಿದೀನಿ, ಪ್ರಿಂಟ್ ಹ್ಯಾಂಡ್ ವರ್ಕ್ಗೆ. ಮತ್ತೆ ವಿತ್ ಪ್ರಿಂಟ್ಸ್ ಅಲ್ಲಿ ಇದೆ. ಕೆಲವೊಬ್ಬರು ಪ್ರಿಂಟ್ಸ್ ಕೇಳ್ತಾ ಇದ್ದಾರೆ, ಕೆಲವೊಬ್ರು ವೈಟ್ ಕೇಳ್ತಾರೆ, ಒಬ್ಬೊಬ್ರು ಕಸ್ಟಮರ್ ಒಂದೊಂದರ ಲೈಕ್ ಆಗ್ತಿದೆ. ಇದು ಕೂಡ ಡೂಪಿಯಾನ ನೋಡಿ ರೂಪಿಯನ್ ಅಲ್ಲೇನೆ ನೋಡಿ ಹ್ಯಾಂಡ್ ವರ್ಕ್ ನೋಡಿದ ತಕ್ಷಣ ತಗೊಂಡ್ಬಿಡ್ತಾರೆ ಮೇಡಮ್ ಕಸ್ಟಮರ್ಸ್. ಇದೆಲ್ಲ ಅಷ್ಟು ಲುಕ್ ಆಗಿದೆ. ನೀವು ವರ್ಕ್ ಎಲ್ಲ ನೋಡ್ಬೋದು. ಬ್ಲೌಸ್ ನೋಡಿ, ಬ್ಲೌಸ್ ಸಹ ರೆಡಿ ಹ್ಯಾಂಡ್ ವರ್ಕ್. ಬ್ಲೌಸ್ ಕೂಡ ವರ್ಕ್ ಕೊಟ್ಟಿದ್ದಾರೆ. ಹೌದು, ಸ್ಲೀವ್ ನೋಡಿ ಮೇಡಮ್, ಸ್ಲೀವ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೀವ್ಸ್ ಇದರ ಸ್ಲೀವ್ಗೂ ವರ್ಕ್ ಇದೆ, ಬ್ಯಾಕ್ ಇದು ಇದೆಲ್ಲ ಪಲ್ಲು ಪಲ್ಲು. ಸಾರಿ. ಹೌದು, ಇದ್ರಲ್ಲಿ ಸುಮಾರು ನಿಮಗೆ ಕ್ಲಾಸ್ ಲುಕ್ ಕೊಡುತ್ತೆ, ರಾಯಲ್ ಲುಕ್ ಕೊಡುತ್ತೆ. ಹೌದು, ತುಂಬಾ ಇದೆ. 10-20 ಪೀಸ್ ರೆಡಿ ಇತ್ತಿದ್ದು ಸ್ಟಾಕ್. ಅದು ಬಂದ ತಕ್ಷಣ ಹಂಗೆ ಖಾಲಿನೇ ಆಗಿದೆ ಅದು ಐಟಮ್. ಎಷ್ಟು ಚೆನ್ನಾಗಿದೆ. ಈ ತರ ಐಟಮ್ ನೋಡಿದವರು ಒಂದ್ ತಗೊಳಕ್ ಬಂದವ್ರು 4 ಸೀರೆ ತಗೊಂಡ್ ಹೋಗ್ತಾ ಇರ್ತಾರೆ. ಸದ್ಯ ಇವ್ರ ಶಾಪ್ ಅಲ್ಲಿ ಐಟಮ್ ಸ್ಟಾಕ್ ಇದೆಯಲ್ಲಪ್ಪ, ಫಸ್ಟ್ ತಗೊಂಡ್ಬಿಡೋಣ, ಯಾವ್ದು ಹೆಂಗಾದ್ರೂ ಇರ್ಲಿ ಅಂತ ಬೈ ಮಾಡ್ತಾರೆ. ನೋಡಿ ಎಷ್ಟು ಅಫಿಷಿಯಲ್ ಆಗಿ ಲುಕ್ ಆಗಿದೆ ಇದು ಅಲ್ವಾ. ಕ್ವಾಲಿಟಿ ನೋಡಿ ಚೆನ್ನಾಗಿದೆ. ಬ್ಲೌಸ್ ಕಾಂಟ್ರಾಸ್ಟ್ ಸಹ ಮಾಡಿಸ್ಬಿಟ್ಟಿದೀವಿ ನೋಡಿ ಮೇಡಮ್. ಏನ್ ಫ್ಯಾಬ್ರಿಕ್ ಬರುತ್ತೆ ಇದು? ಕ್ರೇಪ್ ಅಲ್ಲ? ಇಲ್ಲ, ಇದೆಲ್ಲ ಬಂದು ಸ್ಯಾಟಿನ್ ಲೆನಿನ್ ತರ ಬರುತ್ತೆ. ಓಕೆ. ಬ್ಲೌಸ್ ಕಾಂಟ್ರಾಸ್ಟ್ ಕೊಟ್ಟಿದಾರಲ್ಲ. ನಿಮ್ಗೆ ಜಾರ್ಜೆಟ್ ಬರುತ್ತಲ್ವಾ, ಪ್ಯೂರ್ ಜಾರ್ಜೆಟ್, ಅದ್ರಲ್ಲಿ ಬರುತ್ತೆ ಇದು. ಕ್ವಾಲಿಟಿ ತುಂಬಾ ಹೆವಿ ಬರುತ್ತೆ. ನೀವು ಓಪನ್ ಮಾಡೋದಲ್ಲೇ ಗೊತ್ತಾಗ್ತಾ ಇದೆ. ಹೌದು, ನಾನು ಅದೇ ಹೇಳೋದು, ಬಂದು ಕ್ವಾಲಿಟಿ ಚೆಕ್ ಮಾಡಿ. ಸುಮ್ನೆ ಫೋಟೋಸ್ ವಿಡಿಯೋ ಕಾಲ್ಸ್ ಅಂತ ಬೇಡ, ಒಂದ್ಸಲ ವಿಸಿಟ್ ಮಾಡಿ. ನಮಗೋಸ್ಕರ ಒಂದು ಟೈಮ್ ಕೊಡಿ, ಸ್ವಲ್ಪ ಶಾಪ್ ವಿಸಿಟ್ ಮಾಡಿ. ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಬೇಜಾರಿಲ್ಲ. ಐಟಮ್ ನೋಡಿ ಫಸ್ಟ್, ಕ್ವಾಲಿಟಿ, ಡಿಸೈನ್ಸ್, ಕಲೆಕ್ಷನ್ಸ್ ಯಾವ ತರ ಇದೆ ಫಸ್ಟ್ ನೋಡಿ ನೀವು. ಇದು ಕೂಡ ಸ್ಯಾಟಿನ್ ಅಲ್ವಾ? ಹೌದು, ಜಾರ್ಜೆಟ್ ಅಲ್ಲಿ ಹೆವಿ ಕ್ವಾಲಿಟಿ ಬರುತ್ತೆ ಇದೆಲ್ಲ. ಹೌದಾ? ಇಷ್ಟೊತ್ತರೆಗೂ ವರ್ಕ್ ಅಲ್ಲಿ ನೋಡಿದ್ವಿ, ಇದು ಮೀನಾ ವರ್ಕ್ ಅಲ್ಲಿ ಬಂದಿದೆ. ಹೌದು, ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಸೆಮಿ ಇದು. ಓಕೆ. ಪ್ಯೂರ್ ಅಲ್ಲ, ಸೆಮಿ. ತುಂಬಾ ಮೂವಿಂಗ್ ಇದೆ ಇದೆಲ್ಲ. ಆನ್ಲೈನ್ ಅಲ್ಲೆಲ್ಲ ಪ್ರೈಸ್ ತುಂಬಾ ಹೆವಿ ಇರುತ್ತೆ. ಓಕೆನಾ? ವಿತ್ ಡಿಜಿಟಲ್ ಪ್ರಿಂಟ್. ಎಷ್ಟು ಚೆನ್ನಾಗಿದೆ ನೋಡಿ, ಆರಾಮಾಗಿ ವೇರ್ ಮಾಡ್ಕೊಳ್ಬಹುದು. ವೀವಿಂಗ್ ಅಲ್ವಾ ಎಲ್ಲ ಇದು? ಹೌದು, ವೀವಿಂಗ್. ಇದೆಲ್ಲ ಪ್ರಿಂಟ್ಸ್ ಮಾಡಿಸಿರೋದು, ಪೇಂಟ್ಸ್. ಅದು ಮಾತ್ರ ಈ ಸೆಂಟರ್ ಇನ್ನೆಲ್ಲ ಇವಾಗ ಟ್ರೆಂಡ್ ಇರೋದೇ ಈ ಟೈಪ್. ಇದು ಬ್ಲೌಸ್ ಈ ತರ ಬಂದಿರುತ್ತೆ ನಿಮಗೆ. ಹೌದೌದು, ಕ್ವಾಲಿಟಿ ಮಸ್ತ್ ಇದೆ ಮೇಡಮ್. ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇರುತ್ತೆ. ಒಂದೇ ಸ್ಯಾರಿ ತಗೊಂಡ್ಬಿಟ್ಟು ಜಗಳ ಆಡ್ತಿರ್ತಾರೆ, ನನಗೂ ಇದೇ ಬೇಕು, ನನಗೂ ಇದೇ ಬೇಕಂತ. ಆ ತರ ಆಗಿದೆ ತುಂಬಾ ನನ್ನ ಶಾಪ್ ಅಲ್ಲಿ. ಟಿಶ್ಯೂ ಬ್ರೋಕೆಟ್ ಅಲ್ಲಿ ನೋಡಿ, ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಬಂದ್ಬಿಡುತ್ತೆ. ಟಿಶ್ಯೂ ಬ್ರೋಕೆಟ್. ಹೌದು. ಓಕೆ. ನೋಡಿ ಮೇಡಮ್, ಇದಂದ್ರೆ ನಂಗೆ ತುಂಬಾ ಇಷ್ಟ ಸ್ಯಾರಿ. ಇದು ಎಷ್ಟು ಡೀಸೆಂಟ್ ಆಗಿದೆ ನೋಡಿ, ಕಲಂಕಾರಿ ಪ್ರಿಂಟ್ಸ್ ತರ ಹೊಸ ತರ ಮಾಡಿರೋದು. ಅದೆಲ್ಲ ಪ್ರಿಂಟ್? ಹೌದು, ಸೂಪರ್ ಆಗಿ ಬರುತ್ತೆ ಡಿಸೈನ್ ನೋಡಿ. ಪಲ್ಲು ತುಂಬಾ ಅಫಿಷಿಯಲ್ ಆಗಿರುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಒಂದ್ ಬಟ್ಟೆ ಹಾಕೊಂಡಾಗ ಯಾವಾಗ ನಾವು ಡ್ರೆಸ್ ಚೇಂಜ್ ಮಾಡ್ತೀವಪ್ಪ ಅನ್ನೋ ತರ ಬೇಜಾರಲ್ಲಿ ಇರಬಾರ್ದು. ಟಿಶ್ಯೂ ಬಾರ್ಡರ್ ಕೊಟ್ಟಿದ್ದಾರೆ, ಅಷ್ಟು ಒಳ್ಳೆ ಕಂಫರ್ಟಬಲ್ ಫೀಲ್ ಇರುತ್ತೆ. ಟಸರ್ ಅನ್ಸುತ್ತಲ್ಲ? ಟಸರ್ ನೋಡಿ, ಸೂಪರ್ ಐತೆ ಮ್ಯಾಮ್ ಸ್ಯಾರೀಸ್. ಹೌದು. ಓಕೆ. ಇದೆಲ್ಲ ಅಫಿಷಿಯಲ್ ವೇರ್ಸ್, ಆಫೀಸ್ ವೇರ್ಸ್ಗೂ ಹಾಕೋಬಹುದು. ಅಂದಾಜ್ ಇದೆಲ್ಲ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಹತ್ರ? ಇದೆಲ್ಲ ನಿಮ್ಗೆ ಒಂದು 1000 ಮೇಲೆ ಬರುತ್ತೆ. 1002 ನಾನು ಹಾಕಿದ್ದೀನಲ್ವಾ, ಸೇಮ್ ಪ್ಯಾಟರ್ನ್, ಸೆಮಿ. ಇದು ಸ್ವಲ್ಪ ಚೇಂಜಸ್ ಬರುತ್ತೆ ಡಿಸೈನ್ ಅಲ್ವಾ? ಸೆಮಿ ಅಲ್ಲಿ ಬರುತ್ತೆ. ಹೌದು, ಸೆಮಿನಲ್ಲಿ ಚೆಕ್ಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಹೌದು. ಓಕೆ, ನೋಡಿ ಸರಿ. ಬ್ಲೌಸು ಡಿಫ್ರೆಂಟ್ ಆಗಿದೆ, ವಿತ್ ಕ್ವಾಲಿಟಿನೂ ಸೂಪರ್ ಇದೆ. ಈಗ ಹೊಲಿಯೋದಕ್ಕೆ ಎಷ್ಟು ಖರ್ಚಿರುತ್ತೆ, ಚೆನ್ನಾಗಿರೋ ಕ್ವಾಲಿಟಿ ತಗೊಂಡಾಗ ಅವ್ರಿಗೂ ವರ್ತ್ ಅನ್ಸುತ್ತೆ. ಓಕೆ, ಹೌದು. ನೋಡಿ ಚೆನ್ನಾಗಿ ಬಂದಿದೆ ಮ್ಯಾಮ್ ಸ್ಯಾರಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಚೆನ್ನಾಗಿದೆ. ಹೌದು, ವೆರೈಟೀಸ್ ಇದೆ. ಸೆಮಿ ಅಲ್ಲ? ಹೌದು. ಹೌದು, ಕಲಂಕಾರಿ ಪ್ರಿಂಟ್ಸ್, ಹೆವಿ ಕ್ವಾಲಿಟಿ, ಪ್ಯೂರ್ ಕ್ರೇಪ್ ಏನ್ ಬರುತ್ತೆ ಅದರಲ್ಲೇ ಸೆಮಿ ಮಾಡೆಲ್ ಇದು. ಸೂಪರ್ ಆಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಲ್ಯಾವೆಂಡರ್. ಹೌದು. ಓಕೆ. ನೋಡಿ, ಇದೊಂದು ಸಾಫ್ಟ್ ಸಿಲ್ಕ್, ತುಂಬಾ ಹೆವಿ ಕ್ವಾಲಿಟಿ, ಡಿಸೈನು ಫ್ಯಾನ್ಸಿ ಆಗಿದೆ. ಗಿಫ್ಟ್ ಕೊಡೋರ್ಗೂ ಚೆನ್ನಾಗಿರುತ್ತೆ. ಏನ್ ಬರುತ್ತೆ ಪರ್ಟಿಕ್ಯುಲರ್ ಆಗಿ? ಹಾ ಮೇಡಮ್,
ಇದು ರೇಂಜ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು ಇದು ಬಾರ್ಡರ್ ನಿಮ್ಗೆ ಒಂದು ಇದು ಫೈನ್ ಕ್ವಾಲಿಟಿ, ಇದು ಪ್ಯೂರ್ ರೇಷ್ಮೆದ್ ಏನ್ ಬರುತ್ತೆ ನೆಕ್ಸ್ಟ್ ಇದೇ ಬರೋದು. ಇನ್ನ ಕಮ್ಮಿದ್ ಸಿಗುತ್ತೆ ನಿಮ್ಗೆ. ನನ್ನ ಹತ್ರ ನಿಮ್ಗೆ 550 rupees ಇಂದ ಸ್ಟಾರ್ಟ್ ಆಗುತ್ತೆ ಸಾಫ್ಟ್ ಸಿಲ್ಕ್. 550, 850, 900 rupees, 1160 ಈ ತರ ಕ್ವಾಲಿಟಿ ವಿತ್ ಡಿಸೈನ್ ಮೇಲೆ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಬಂದ್ ಫಸ್ಟ್ ಕ್ವಾಲಿಟಿ, ತುಂಬಾ ಹೆವಿ ಬಾಲ್ಫಿನ್ ಅನ್ನೋ ಐಟಮ್ ನ ಇದಿರ್ತೀವಿ ನಾವು. ವಿವಿಂಗ್ ಮಾಡೋ ಮೆಟೀರಿಯಲ್ ವಿತ್ ಜರಿ ಚೇಂಜ್ ಆಗುತ್ತಲ್ವಾ, ನಾವು ವಿವಿಂಗ್ ಮಾಡೋ ಪ್ರೊಸೆಸಿಂಗ್ ವಿತ್ ಮಗ್ಗನು ಚೇಂಜ್ ಆದಾಗ ರೇಟು ಚೇಂಜ್ ಆಗ್ತಾ ಹೋಗುತ್ತೆ. ಕ್ವಾಲಿಟಿನೂ ಹೆವಿ ಬರುತ್ತೆ, ಫ್ಯಾನ್ಸಿ ಆಗೂ ಇರುತ್ತೆ, ತುಂಬಾ ಓವರ್ ಜಾತ್ರೆ ತರ ಎಲ್ಲ ಅನ್ಸಲ್ಲ. ಇದು ನೋಡಿ, ಹೌದು. ಬ್ಲೌಸ್ ಎಷ್ಟು ಡಿಫ್ರೆಂಟ್ ಆಗಿದೆ. ಕಲಂಕಾರಿ ವರ್ಕ್, ಹೌದು. ಸಾರಿ ಇದು ಕಲಾಂಜಲಿ ವರ್ಕ್. ಕಲಂಜಲಿ ವರ್ಕ್ ಬ್ಲೌಸ್ ನೋಡಿ ಮೇಡಮ್, ಕಾಂಟ್ರಾಸ್ಟ್ ಏನ್ ಬ್ಯೂಟಿಫುಲ್ ಆಗಿದೆಲ್ಲ, ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಮೇಡಮ್. 550 rupees ಇಂದನೂ ಸಾಫ್ಟ್ ಸಿಲ್ಕ್ ಇದೆ ನನ್ನ ಹತ್ರ. ಓಕೆ ಮ್ಯಾಮ್. ಓಕೆ, ಬನಾರಸ್ ಸೀರೆ ಬರ್ತಾ ಇತ್ತಲ್ವಾ ಫಸ್ಟ್, 50,000 40,000 ಕೊಟ್ಟು ತಗೊಳ್ತಾ ಇದ್ರು. ಪ್ಯೂರ್ ಬನಾರಸ್, ಹೌದು. ಕಾನ್ಸೆಪ್ಟ್ ಎಷ್ಟು ಡೀಸೆಂಟ್ ಲುಕ್ ಇದೆ ಅಂದ್ರೆ ಕಲರ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಒಬ್ರು ಸೆಲೆಬ್ರಿಟಿ ಹಾಕೊಂಡ್ಬಿಟ್ರಂದ್ರೆ ಅದೇ ಬೇಕು ಅಂತಾರೆ, ಅದೇ ಬೇಕಂತ ಬಂದ್ಬಿಡ್ತಾರೆ. ಹೌದು. ನೋಡಿ, ಯಾರೋ ಸೆಲೆಬ್ರಿಟಿ ಹಾಕಿರೋದು ಯಾಕೆ ಹಾಕೊಳ್ತೀರಾ, ನೀವೇ ಒಂದ್ ಸೆಲೆಬ್ರಿಟಿ ಆಗಿ ಅಂತಾನೆ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಸ್ಯಾರಿ. ನೋಡಿ ಮೇಡಮ್, ಎಷ್ಟು ಪೇಸ್ಟ್ರಲ್ ಆಗಿದೆ ಕಲರ್, ಡಿಸೈನ್ ವಿತ್ ಮೀನಾ ವರ್ಕ್ ನೋಡಿ ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಲೈಟ್ ಶೇಡ್ ಆಗಿರೋದ್ರಿಂದ ಅದಕ್ಕೆ ಹೈಲೈಟ್ ಆಗಿ ನೋಡಿ, ಬಟ್ ರಿಯಲ್ ಲುಕ್ ತುಂಬಾ ಕ್ಲಾಸ್ ಲುಕ್ ಇದೆ, ತುಂಬಾ ಚೆನ್ನಾಗಿದೆ. ಕ್ಲಾಸ್ ಕಲರ್ಸ್ ಕ್ಲಾಸ್ ಆಗಿ ಬೇಕು ಅನ್ನೋದ್ರೆ ಡೆಫಿನೆಟ್ಲಿ ಚೂಸ್ ಮಾಡಬಹುದು. ಇನ್ನ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಾರಿ ಮಾತ್ರ. ಇದು ಸ್ವಲ್ಪ ಐಟಮ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನನ್ನ ಹತ್ರ ಇನ್ನ ತುಂಬಾ ಡಿಫ್ರೆಂಟ್ ಆಗಿರೋ ಬನಾರಸ್ ಇದೆ. ಬನಾರಸ್ ಬರುತ್ತಲ್ವಾ, ಪ್ಯೂರ್ ಬನಾರಸ್, ಅದರಲ್ಲಿ 30 to 40 ಕೊಟ್ಟು ತಗೊಳ್ತಾರಲ್ವಾ, ಅದ್ರಲ್ಲೇ ಸೆಮಿ ಬಂದು ತುಂಬಾ ಚೆನ್ನಾಗಿದೆ. ಇದು ಖಂಡಿತ 100% ತುಂಬಾ ಚೆನ್ನಾಗಿ ಬಂದಿದೆ. ಕೊಟ್ಟಿರೋ ಮೀನಾ ಅವ್ರು ಕೂಡ ವೈಟ್ ಶೇಡ್ ಮೇಲೆ ತುಂಬಾ ಹೈಲೈಟ್ ಆಗಿದೆ. ಹೌದು ಮೇಡಮ್. ಓಕೆ, ಸೆಮಿ ಬನಾರಸ್ ಬರುತ್ತೆ. ಹೌದು. ಓಕೆ, ಆಕ್ಚುಲಿ ಫ್ಯಾಬ್ರಿಕ್ ಚೆನ್ನಾಗಿರೋದ್ರಿಂದ ಅದು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಫ್ಯಾಬ್ರಿಕ್ ಚೆನ್ನಾಗಿರೋದ್ರಿಂದ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಯಾಬ್ರಿಕ್ ಎಲ್ಲ ಯಾರೂನು ಹೇಳಂಗೆ ಇಲ್ಲ ಮೇಡಮ್. ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ರಿಪೀಟ್ ಆಗೇ ಆಗ್ತಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು.